ನಿನಗೆ ವಂದನೆ ನಂಬಿದಾರ ಪಾಲಿನ ಕಲ್ಪತರು ನೀನು ಗಜಮುಖನೇ ಗಣಪತಿಗೆ ನಿನಗೆ ವಂದನೆ ನಂಬಿದಾರ ಪಾಲಿನ ಕಲ್ಪತರು ನೀನು. ಈ ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಯವನಿಗೂ ದಯಮಾಡಿ ಹರಸಿಯಂದು. ಶುಕ್ಲದ ಚೌತಿಯಂದು ನೀ ಮನೆಯವನಿಗೂ ದಯಮಾಡಿ ಹರಸಿಯಂದು. ನಿನ್ನ ಸನ್ನಿಧಾನಕ್ಕೆ ತಲೆವಾಗಿ ಕೈ ಮುಗಿ ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಗೆ ನಿನಗೆ ವಂದನೆ ನಂಬಿದ ಪಾಲಿನ ಕಲ್ಪತರು ನೀನು. ಈರ್ಯಾಳ ಲೋಕದ ಅಣುವಿನ ಈ ಪರದ ಸಾಧನೆಗೆ ನೀ ಕಾರಣ. ಈರ್ಯಾಳ ಲೋಕದ ಅಣುವಿನ ಈ ಪರದ ಸಾಧನೆಗೆ ನೀ ಕಾರಣ. ನಿಮ್ಮಲ್ಲಿ ನೋಟದ ಒಂದು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಗೆ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನು. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವದೇ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವದೇ ಕಾಣೆ. ಪಾದದ ಪಂಕಜ ಚರಣ ಪಾದ ಸೇವೆ ವಂದೇ ಧರ್ಮ ಸಾಧನೆ. ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನು. ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಇಂದು ಶುಕ್ರವಾರ ಶುಭವ ಸರ್ವವಾರ. ಇಂದು ಶುಕ್ರವಾರ ಶುಭವ ಸರ್ವವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಪೂಜಿಸುವ ಪುಣ್ಯವಾರ. ಮುಂಜಾನೆ ಮಡಿ ಉಂಟು ಕುಂಕುಮವ ಹಣಗಿಟ್ಟು. ಮುಂಜಾನೆ ಮಡಿ ಉಂಟು ಕುಂಕುಮವ ಹಣಗಿಟ್ಟು. ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿಯ ನೀಡುವ ವಾರ. ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿಯ ನೀಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಮಲ್ಲಿಗೆ ಜಾಜಿಗೆ ಹೂಮಾಲೆ ತಂದು ಚಂದನ ಹಚ್ಚಿ ಶೃಂಗಾರ ಮಾಡಿ. ಮಲ್ಲಿಗೆ ಜಾಜಿಗೆ ಹೂಮಾಲೆ ತಂದು ಚಂದನ ಹಚ್ಚಿ ಶೃಂಗಾರ ಮಾಡಿ. ಕರ್ಪೂರದಾರತಿ ನಿನಗೆ ಬೆಳಗಿ ಕರ್ಪೂರದಾರತಿ ನಿನಗೆ ಬೆಳಗಿ. ಭಕ್ತಿಯಿಂದಲೇ ಭಜಿಸುವ ವಾರ. ಭಕ್ತಿಯಿಂದಲೇ ಭಜಿಸುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಸುವಾಸಿನಿಯರಿಗೆ ಕುಂಕುಮ ಕೊಟ್ಟು ಸಂಭ್ರಮದಿಂದ ಬಾಗಿನ ನೀಡಿ. ಸುವಾಸಿನಿಯರಿಗೆ ಕುಂಕುಮ ಕೊಟ್ಟು ಸಂಭ್ರಮದಿಂದ ಬಾಗಿನ ನೀಡಿ. ಸರ್ವಮಂಗಳೆಯ ಕೀರ್ತಿಯ ಹಾಡಿ. ಸರ್ವಮಂಗಳೆಯ ಕೀರ್ತಿಯ ಹಾಡಿ. ಸಕಲ ಭಾಗ್ಯವ ಬೇಡುವ ವಾರ. ಸಕಲ ಭಾಗ್ಯವ ಬೇಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಲಕ್ಷ್ಮೀ ಬಾಳಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆಯನ್ನು ಬೆಳಗಲೆ ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಅಂಕಾಲ ಜತೆಯಾಗಿ ನಿನಗೆ ನಮೋ ನಮೋ. ವಿದ್ಯೆಯ ನೀಡುವ ಕಾಮೋತಿಸುವ ವಿದ್ಯೆಯ ನೀಡುವ ಕಾಮೋತಿಸು. ಫಕೀರೇಶನಿಗೆ ನಮೋ ನಮೋ. ಶ್ರೀ ಫಕೀರೇಶನಿಗೆ ನಮೋ
ನಮೋ ನಮೋ ಶಿವಜೋಗೇಶ್ವರ ಶರಣರ ಪಾದಾಚಲೀರ ಸ್ವಾಮಿ ಚಿರಂತಜ್ಞಾನ ಶಿವಜೋಗೇಶ್ವರ ಶರಣರ ಪಾದಾಚಲೀರ ಸ್ವಾಮಿ ಚಿರಂತಜ್ಞಾನ ಸಿದ್ದರಾಮೇಶ್ವರ ಸೊಗಸದ ನಾಮ ಕರುಣೆಯ ನೀಡೋ ಫಕೀರೇಶನಿಗೆ ನಮೋ ನಮೋ ಶ್ರೀ ಫಕೀರೇಶನಿಗೆ ನಮೋ ನಮೋ ವಿದ್ಯೆಯ ನೀಡುವ ಕರ್ಮ ವಿದ್ಯೆಯ ನೀಡುವ ಫಕೀರೇಶನಿಗೆ ನಮೋ ನಮೋ ಶ್ರೀ ಫಕೀರೇಶನಿಗೆ ನಮೋ ನಮೋ ಅಚ್ಚು ಮೆಚ್ಚಿನ ಬಾಲಕರು ಅತಿ ಮೆಚ್ಚಿನ ಗುರುಗಳು ಅಚ್ಚು ಮೆಚ್ಚಿನ ಬಾಲಕರು ಅತಿ ಮೆಚ್ಚಿನ ಗುರುಗಳು ಇವರೇ ನಮ್ಮ ಶಾಲೆ ಒಂದು ಕರುಣೆಯ ನೀಡೋ ಫಕೀರೇಶನಿಗೆ ನಮೋ ನಮೋ ಶ್ರೀ ಫಕೀರೇಶನಿಗೆ ನಮೋ ನಮೋ ವಿದ್ಯೆಯ ನೀಡುವ ಕಮೋತೀಸುವ ವಿದ್ಯೆಯ ನೀಡುವ ಕಮೋತೀಸು ಫಕೀರೇಶನಿಗೆ ನಮೋ ನಮೋ ಶ್ರೀ ಫಕೀರೇಶನಿಗೆ ನಮೋ ನಮೋ ವಿಶಾಲ ಬಯಲಲ್ಲಿ ಕಣ್ಣನ ಸೆಳೆಯುವ ಅಂದರಿನ ವಿದ್ಯಾ ಮಂದಿರ ವಿಶಾಲ ಬಯಲಲ್ಲಿ ಕಣ್ಣನ ಸೆಳೆಯುವ ಅಂದರಿನ ವಿದ್ಯಾ ಮಂದಿರ ಇದೇ ಜಗದ್ಗುರು ಫಕೀರೇಶನ ವಿದ್ಯಾ ಮಂದಿರ ಇದೇ ಜಗದ್ಗುರು ಫಕೀರೇಶನ ವಿದ್ಯಾ ಮಂದಿರ ಫಕೀರೇಶನಿಗೆ ನಮೋ ನಮೋ ಶ್ರೀ ಫಕೀರೇಶನಿಗೆ ನಮೋ ನಮೋ ವಿದ್ಯೆಯ ನೀಡುವ ಕಮೋತೀಸು ವಿದ್ಯೆಯ ನೀಡುವ ಕಮೋತೀಸು ಫಕೀರೇಶನಿಗೆ ನಮೋ ನಮೋ ಶ್ರೀ ಫಕೀರೇಶನಿಗೆ ನಮೋ ನಮೋ ಬಾಳಿಯ ಗಿಡದ ಬುಡಕ ಕದೆ ಪೂಜೆ ಮಾಡೋರ್ಯಾರು ಬಾಳಿಯ ಗಿಡದ ಬುಡಕ ಕದೆ ಪೂಜೆ ಮಾಡೋರ್ಯಾರು ಬಾಲಿ ಬಂದೇನಿ ದಯ ಮಾಡ ಬಾಲಿ ಬಂದೇನಿ ದಯ ಮಾಡ ಸಿದ್ದೇಶ್ವರ ನಿಲ್ಲದಲ್ಲೋ ಕರು ಜಳಕ ನಿಂದಿಯ ಗಿಡದ ಬುಡಕ ಪೂಜೆ ಮಾಡೋರ್ಯಾರು ನಿಂದಿಯ ಗಿಡದ ಬುಡಕ ಪೂಜೆ ಮಾಡೋರ್ಯಾರು ದಯ ಮಾಡ ಬಂದೇನಿ ದಯ ಮಾಡ ಕರು ಜಳಕ ಗಡ್ಡಿಯ ಗಿಡದ ಬುಡಕ ತಡ ಪೂಜೆ ಮಾಡೋರ್ಯಾರು ಗಡ್ಡಿಯ ಗಿಡದ ಬುಡಕ ತಡ ಪೂಜೆ ಮಾಡೋರ್ಯಾರು ದೊಡ್ಡೋರ್ ಬಂದೇವಿ ದಯ ಮಾಡ ದೊಡ್ಡೋರ್ ಬಂದೇವಿ ದಯ ಮಾಡ ಚಲೀರೆ ಶಾಲೆ ಕರು ಜಳಕ ಉತ್ತತ್ತಿ ಗಿಡದ ಬುಡಕ ಉತ್ತ ಪೂಜೆ ಮಾಡೋರ್ಯಾರು ಉತ್ತತ್ತಿ ಗಿಡದ ಬುಡಕ ಉತ್ತ ಪೂಜೆ ಮಾಡೋರ್ಯಾರು ಊತುಮ್ರ ಬಂದೇವಿ ದಯ ಮಾಡ ಊತುಮ್ರ ಬಂದೇವಿ ದಯ ಮಾಡ ಬ್ರಹ್ಮಾನಂದ ನಿಲ್ಲದಲ್ಲೋ ಕರು ಜಳಕ ಗಡ್ಡಿಯ ಗಿಡದ ಬುಡಕ ತಡ ಪೂಜೆ ಮಾಡೋರ್ಯಾರು ಗಡ್ಡಿಯ ಗಿಡದ ಬುಡಕ ತಡ ಪೂಜೆ ಮಾಡೋರ್ಯಾರು ದೊಡ್ಡೋರ್ ಬಂದೇವಿ ದಯ ಮಾಡ ದೊಡ್ಡೋರ್ ಬಂದೇವಿ ದಯ ಮಾಡ ಚೌಡ ಮಲೆ ಪೂಜೆ ಮಾಡೋರ್ಯಾರು ಮಲ್ಲಿ ಪೂಜೆ ಮಾಡೋರ್ಯಾರು ಮಲ್ಲೋರ್ ಬಂದೇವಿ ದಯ ಮಾಡ ಮಲ್ಲೋರ್ ಬಂದೇವಿ ದಯ ಮಾಡ ಈರಣ್ಣರು ಜಳಕ ಹಸಿ ಕಲ್ಲಿನ ಮೇಲೆ ಹಸಿ ಕಲ್ಲಿನ ಮೇಲೆ ಓದವಯಾರು ಪಾದ ಮುಡೆಯವ್ರಿ ಪರಿ ಪರಿ ಪಾದ ಮುಡೆಯವ್ರಿ ಪರಿ ಪರಿ ಫಕೀರೇಶ ಜಳಕ
ಕಲ್ಲ ಕಡಗ ಮಾಡಿ ಮುಳ್ಳ ಶಾವಿಗೆ ಮಾಡಿ ಕಲ್ಲ ಕಡಗ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿಯಾಗ ಎಡಿ ಮಾಡಿ ಬನ್ನಿಯಾಗ ಎಡಿ ಮಾಡಿ ಚೌಡಮ್ಮ ನಿಲ್ಲದ ನೋಡರ ದೇವರ ಭಕ್ತಿ ಗೀತೆ ಹಾಡಿಸತಕ್ಕಂಥ ತಾಯಿಗಳಿಗೆ ಧನ್ಯವಾದಗಳು. वाड़ीगुंजर महाराज के, माधवर महाराज के, कष्ट सुख माता उपड़ेंगिಲ್ಲ. ಅಮ್ಮ ಈ ಬರೀ ಒಬ್ಬರು ಮಾತಾಡಿ ಮುಂದೆ ಆಮೇಲೆ ಹೇಳ್ತಾರೆ ನಾನೇ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ಶಾಂತವೀರೇಶ್ವರಾಯ ನಮಃ. ಶ್ರೀ ಸಿದ್ದೇಶ್ವರಾಯ ನಮಃ. ಎಷ್ಟೇ ದಿವಸ ಪೂಜೆ ಇರುತ್ತೆ? ನಾಲ್ಕ್ರಿ? ಯಾರ ನಾಲ್ಕದ್ರಲ್ಲ? ಐದನೇ ದಿನದ ಪೂಜೆ ಸ್ಕಂದ ಮಾತ. ವಿಶೇಷವಾಗಿ ಏನಂದ್ರೆ ಸ್ಕಂದ ಮಾತ ಅಂತ ಹೇಳಿದ್ರೆ ಕಾರ್ತಿಕೇಯನ ತಾಯಿ ಹೆಸರು ಸ್ಕಂದ ಮಾತ. ಕಾರ್ತಿಕೇಯ ಅಂತ ಹೇಳಿದ್ರೆ ವಿಶೇಷವಾಗಿ ಸುಬ್ರಹ್ಮಣ್ಯ, ಕಾರ್ತಿಕೇಯ ಸುಬ್ರಹ್ಮಣ್ಯ ಅಂತ ಹೇಳ್ತಾರಲ್ಲ, ಹೌದು. ಇವತ್ತೇನ ದೇವಸ್ಥಾನದ ಗುಡಿ ತುಂಬ್ಕೊಳಕತ್ತೀರಿ, ಸಂಕಲ್ಪಗಳು ಮಾಡಿಕೊಂಡು ಅದೇನಾಗಿರ್ಲಿ, ನಾನು ಹೇಳ್ತೀನಿ ಮದುವೆ ಮಕ್ಕಳದ ಆಮೇಲೆ ನಾವು ತುಂಬ್ತೇವೆ ಬೇರೆ. ಇಷ್ಟೊತ್ತಿನ ತಾಯಿಗಳು ಉಡಿ ತುಂಬಿಸ್ಕೊಂಡಲ್ಲ, ಸುಮ್ಮನೆ ಅಡಿಕೆ ಬೆಟ್ಟ, ಎಲಿ, ಉತ್ತತ್ತಿ, ಕೊಬ್ಬರಿ, ಅಕ್ಷತೆ, ಅವು ಸುಮ್ಮನೆಗಳು ಇಲ್ಲ. ನೀವೆಲ್ಲಂಗಂದ್ರೆ ಏನ್ ಗುಡಿಯಾಗ ಉಡಿ ತುಂಬ ಬಿಡು. ಗುಡಿಯಾಗ ಉಡಿ ತುಂಬ್ತಾರಂದ್ರೆ ತುಂಬಿಸ್ಕೊಳಕ್ಕೆ ಯೋಗ ಬೇಕ, ಹೌದಲ್ರಿ? ಅದ್ರ ಟಿವಿ ಸನ್ನಿಧಾನ ಒಳಗ ಅಜ್ಜನ ಸಮ್ಮುಖದೊಳಗ ದಿವಸ ಹೊರಗಡೆ ಕೂತ್ಕೊಂತಿದ್ರಿ. ಇವತ್ತ ಅಜ್ಜ ಎಂತಾದ ಮಾಡಲ್ಲ, ದೇವಿ ಎಂತಾದ ಮಾಡಲ್ಲ ಅಂತ ಹೇಳಿದ್ರೆ ಎಲ್ಲಾ ತಾಯಿಗಳು ನನ್ನ ಸನ್ನಿಧಿ ಒಳಗ ಉಡಿ ತುಂಬ್ಕೋಬೇಕಂತ ಹೇಳಿ ಅಲ್ಲಿ ಹೊರಗೆ ಏನ್ ಮಾಡತ್ತ ಹೇಳ್ರಿ, ವರ್ಣ ದೇವನ್ ಕರ್ಸಾರ ಹೊರಗೆ, ಹೌದಲ್ರಿ? ವರ್ಣದೇವ ಹೊರಗಡೆ ಬ್ಯಾಡ್ ಬ್ಯಾಡ್ ಅಂದ್ರು ಬರ್ತಾ ಇದಾರ. ಯಾಕಂತ ಹೇಳಿದ್ರೆ ಚಂದ್ರಗ್ರಹಣದ ಪ್ರಭಾವ, ಮನೆ ಹೇಳಿದಾರಲ್ಲ, ಚಂದ್ರಗ್ರಹಣ ಪ್ರಭಾವ ಆಗ್ಲೇ ಪ್ರಾರಂಭ ಚಲುವಾಗಿದೆ. ಅದಕ್ಕ ಇವತ್ತಿನ ಈ ಪೂಜಾ ಕೈಂಕರ್ಯಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಸಿದ್ದೇಶ್ವರ ನಗರದ ಎಲ್ಲ ತಾಯಿಗಳಿಗೆ, ಜೊತೆಗೆ ಆ ಕಡೆ ಏರಿಯಾದಾಗ ಬಂದಿರತಕ್ಕಂಥ ಎಲ್ಲ ತಾಯಿಗಳಿಗೆ, ವಿಶೇಷವಾಗಿ ಕಮಿಟಿಯ ಸರ್ವ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಅವ್ರ ಕುಟುಂಬ ವರ್ಗದರಿಗೂ ಎಲ್ಲರಿಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಸ್ವಾಗತ, ಸುಸ್ವಾಗತ ಎಲ್ಲರಿಗೂ. ನೋಡೋಣ, ಒಂದೆರಡು ದಿವಸ ಚಪ್ಪಾಳೆ ಬಳ್ತವ್ರು ಅನ್ಕೊಂಡು ಇವತ್ತು ಕಟ್ಟಿ ಹೇಳಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಟೈಮ್ ಒಂದಾಗ್ಯದ. ಆಮ್ಯಾಗ ಹೋಗೋದು ಮಾಡಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಆಲೆ ಹಾಳು ಸೋರಾಕತ್ತದ. ಸ್ವಲ್ಪ ಪೂಜಾದ ಸ್ವಲ್ಪ ವಿವರಣೆಗಳಿರುತ್ತೆ ಎಲ್ಲರ ಕಡೆಯಿಂದ. ನಿಮಗೆ ಎಲ್ಲರಿಗೂ ಅಲ್ಲಿ ಕುಂದರಕ್ಕೆ ಎಲ್ಲರಿಗೆ ಮುಂದೆ ಕುಂದರಕ್ಕೆ ಅವಕಾಶ ಕೊಡ್ತಿದ್ವಿ. ಇವತ್ತೆಲ್ಲ ಕೈಯಾಗೂ ಅದು ಹೋಮಕ್ಕೆ ಹಾಕ ಪುರಿಗಳು ಕೊಡ್ತೀವಿ. ಇಲ್ಲೇ ಕುತ್ಕೊಂಡ ಟಿವಿಗಳು ಧ್ಯಾನಗಳು ಮಾಡ್ಕೊಂಡು ಏನಿರ್ತಲ್ಲ, ಲಾಸ್ಟ್ಗೆ ಅಂತ ಹೊರಗೆ ಹೋಗ್ತಿರ್ತಾರಲ್ಲ, ಹೋಗೋ ಹೊತ್ತಾಗ ನಿಮ್ಮ ಈಗಿರ್ತಕ್ಕಂಥ ಎಲ್ಲ ದೋಷಾದಿಗಳು ಏನದವಲ್ಲ ಆ ಹೋಮದ ಕುಂಡದ ಒಳಗಡೆ ಹಾಕಿ ಹೋಗಿ. ಅದೇ ವಿಶೇಷ ಇವತ್ತು. ಯಾಕಂದ್ರೆ ಇವತ್ತೇನಾಗೈತೆ ಅಂತ ಹೇಳಿದ್ರೆ, ಪ್ರಸಾದ ಮಾಡಿರ್ತಕ್ಕಂಥ ತಾಯಿಗಳು ಹೆಚ್ಚಿಗೆ ಇದ್ರಿ, ಪೂಜಾ ಮಾಡ್ತಿರ್ತಕ್ಕಂಥ ತಾಯಿಗಳು ಹೆಚ್ಚಿಗೆ ಇದ್ರಿ. ಇದು ಗೊತ್ತಾಗಿ ದೇವಿಗಳು ಮತ್ತೆ ಏನ್ ಮಾಡ್ಬಿಟ್ರೆ ಅಂದ್ರೆ ಎಲ್ಲರಿಗೂ ಸಸ್ ಕೊಟ್ಬಿಟ್ರೆ ಯಾರು ಹೊರಗಿಲ್ಲ.
ಅದಕ್ಕೆ ಎಲ್ಲರ ಕೈಗೂ ಅದನ್ನ ಸಮಿತಿಗಳು ಕೊಡ್ತೇವೆ ಲಾಸ್ಟಿಗೆ. ಅದು ಬೇಡ್ಕೊಂಡು ಅಲ್ಲಿ ಹೋಮದ ಹಾಕ್ತಕ್ಕಂಥದ್ದು. ಸ್ಕಂದ ಮಾತ ವಿಶೇಷವಾಗಿ ಬುಧಗ್ರಹದ ಅಧಿದೇವತೆ ಇದು. ಬುಧಗ್ರಹ ಅದ ಅಧಿದೇವತೆ. ಬುಧಗ್ರಹ ಎದಕ್ಕೆ ಸಂಬಂಧಪಡಿಸಿತಿ ಅಂತ ಹೇಳಿದ್ರೆ ವಿದ್ಯೆ, ಉದ್ಯೋಗ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಅಧಿಪತಿ ಆಗ್ತೈತಿ. ಯಾವುದು? ಬುಧಗ್ರಹ. ಹೊಲದೊಳಗೆ ಫಸಲು ಬೆಳೆದಿರ್ತೀವಿ, ಮನೆಗೆ ತರಬೇಕ ಅನ್ನ ಅನ್ನೋದ್ರಾಗಂದ್ರೆ ಭರವಸೆ ಆಗ್ತಕ್ಕಂಥದ್ದು. ಮಕ್ಕಳುಗಳಿಗೆ ಎಷ್ಟೋ ಹೊಡೆದ ಶಾಲೆ ಕಳಿಸಿರಂದ್ರು ವಿದ್ಯೆಗಳು ಹತ್ತಲಾರತಕ್ಕಂಥದ್ದು. ಇದರ ಜೊತೆಗೆ ಎಷ್ಟೋ ಎಕ್ಸಾಮ್ ಬರೀತಾರೋ, ಎಷ್ಟೋ ಇಂಟರ್ವ್ಯೂ ಕೊಟ್ಟು ಬರ್ತಾರೋ, ಎಷ್ಟೋ ಕೆಲಸ ಮಾಡ್ತಾರೋ, ಅಲ್ಲಿ ದುಡ್ಡಿನ ಸಮಸ್ಯೆ ಆಗ್ತಕ್ಕಂಥದ್ದು. ಅಂದ್ರೆ ವಿದ್ಯೆ ಯೋಗ ಯಾರಿಗಿಲ್ಲ ಇವತ್ತ ಸ್ಕಂದ ಮಾತನ ಜಪ ಮಾಡೋದ್ರಿಂದ, ಆಕೆ ದೇವಿ ಧ್ಯಾನ ಮಾಡ್ಕೊಳ್ಳೋದ್ರಿಂದ ವಿದ್ಯೆ, ಉದ್ಯೋಗ, ಇದರ ಜೊತೆಗೆ ಇವತ್ತು ಯಾವ ಎರಡು ಶನಿವಾರದಲ್ರಿ, ಶುಕ್ರವಾರ ಮಂಗಳ ಕಾರ್ಯ ಮಂಗಲ್ಯಕ್ಕೆ ಅಧಿಪತಿ. ಮನೆ ಒಳಗೆ ಲಕ್ಷ್ಮಿ ಬರ್ಬೇಕಂತ ಹೇಳಿದ್ರೆ ಆ ಶುಕ್ರ ದೇವನ ಆಶೀರ್ವಾದ ಆಗ್ಬೇಕ. ವಿದ್ಯೆ ಉದ್ಯೋಗದ ಜೊತೆಗೆ ಸಂಪತ್ತು ಸಹಿತ ಮನೆಗೆ ಬರ್ಬೇಕ. ಅದಕ್ಕೆ ಎಲ್ಲ ತಾಯಿಗಳಿಗೂ ಉಡಿ ತುಂಬತಕ್ಕಂಥ ಕಾರ್ಯ ಇವತ್ತು. ಅದಕ್ಕೆ ಇಷ್ಟೊತ್ತಿನಿಂದ ತಾಯಿಗಳು ಉಡಿಗಳು ತುಂಬಿಕೊಂಡ್ರಿ, ಆ ಉಡಿಗಳು ಏನಿದ್ದಾರ, ಯಪ್ಪ ನೀನ್ ಸನ್ನಿಧಾನದಾಗ, ಯವ್ವ ನೀನ್ ಸನ್ನಿಧಾನದಾಗ ನಾವೇನು ಉಡಿ ತುಂಬ್ಕೊಳಕತ್ತೇವೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಉಡಿ ಅಲ್ಲ, ನಿನ್ನ ಆಶೀರ್ವಾದ ಅದ. ಅದು ಆಶೀರ್ವಾದ ಅಂತ ಹೇಳಿದ್ರೆ ನಾವೇನು ನಮ್ಮ ಕಷ್ಟಗಳು ಹೇಳ್ಕೊಂಡು ಉಡಿ ತುಂಬಿಸ್ಕೊಂಡು ಹೋಗ್ತಾ ಇದಾವಲ್ಲ, ಅದು ನಮ್ಮ ಮನೆಗೆ ಹೋಗಿಂದ ನೆರವೇರಬೇಕಂತ ಹೇಳಿ ಏನು ಉಡಿ ತುಂಬಿಸ್ಕೊಂಡವ್ರಿ ಯಾವ್ದೇನಿದ್ದಲ್ಲ 100% ಆಗ್ತೈತಿ. ನಾನು ಏನ್ ಅಂದೆ ಏನಂದ್ರೆ ನಾಳೆಗೆ ಮದುವೆ ಮಕ್ಕಳ ಆಗದಿದ್ದರಿಗೆ ಉಡಿಗಳು ತುಂಬ್ತೇವೆ ಅಂತ ಹೇಳಿ. ಇವತ್ತು ವಿಶೇಷ ದೇವಿ ಇರೋದು ಅದೇ, ಏನಂದ್ರೆ ಮಕ್ಕಳ ಆಗದಿದ್ದರಿಗೆ ಮಕ್ಕಳು ಫಲ ಕೊಡ್ತಕ್ಕಂಥ ದೇವಿ ಸ್ಕಂದ ಮಾತ, ಅದೇ ವಿಶೇಷ ದೇವಿ. ಅದಕ್ಕೆ ಇವತ್ತು ತಾಯಿಗಳು ಯಾರಾದ್ರೂ ಮಕ್ಕಳ ಬಗ್ಗೆ ಆಗಿರ್ಲಿ, ಮದುವೆ ಬಗ್ಗೆ ಆಗಿರ್ಲಿ, ಏನ ಆ ದೇವಿ ಧ್ಯಾನ ಮಾಡ್ಕೊಂಡು ಸಿದ್ದಪ್ಪನ ಆಶೀರ್ವಾದ ರೂಪದೊಳಗ ತುಂಬಿಸ್ಕೊಂಡ್ರಂದ್ರೆ ಮುಂದಿನ ವರ್ಷ ಅನ್ನೋದ್ರಾಗಂದ್ರೆ ಇದೊಂದು ಕನ್ಫರ್ಮ್ ಆಗ್ತೈತಿ. ಯಾಕಂದ್ರೆ ನಾನು ಒಂದು ಮಾತು ಹೇಳ್ತೀನಿ, ಶಂಕರಲಿಂಗ ದೇವಸ್ಥಾನದಾಗೆ ಫಸ್ಟ್ನೇ ಗುಡಿ ತುಂಬಕತ್ತಿದ್ದ ಆ ದೇವಿಲಿಂದ ನಾವು ಫಸ್ಟ್ನೇಗೆ 1ನೇ ವರ್ಷ ನೋಡೋಣ ಅಂತ ಹೇಳಿ ಆದ್ರೆ ಆ ದೇವಸ್ಥಾನ ಶುದ್ಧೀಕರಣ ಐತಿಲ್ಲ, ಇನ್ನೂ ದೇವಸ್ಥಾನ ಶುದ್ಧೀಕರಣ ಆಗೈತಿ ಆಲ್ರೆಡಿ. ಅದು ದೇವಸ್ಥಾನ ಶುದ್ಧೀಕರಣ ಐತಿಲ್ಲ, ಫಸ್ಟ್ ಈಗ ಜನ ಬರ್ತಿರಕ್ಕಿಲ್ಲ. ಅಲ್ಲಿ ಜನ ಬರ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮಂದಿ ಕರ್ಕೊಂಡ್ ಬರ್ತಿದ್ವಿ. ಇವತ್ತು ಉಡಿ ತುಂಬಿಸ್ಕೊಳ್ಳೋದು ಬರ್ರಿ ನಮ್ಮ ಗುಡಿಗೆ ಅಂತ ಹೇಳಿ. ಇದ್ರಾಗ ಶಂಕರಲಿಂಗ ದೇವಸ್ಥಾನ ಬರ್ತಕ್ಕಂಥ ತಾಯಿಗಳು ಒಂದಿಷ್ಟು ಮಂದಿ ಆಲ್ರೆಡಿ ಕರ್ಕೊಂಡ್ಬರ್ತಿದ್ವಿ. ಕರ್ಕೊಂಬರೋಣ ಅಂತೇಳಿ ನೋಡೋಣ ಅಂತೇಳಿ ಯಾವ ದೇವಿಗೆ ಬೇಡ್ಕೊಂಡು ಒಂದು ಉಡಿ ತುಂಬಿಸ್ಕೊರಿ, ನೋಡೋಣ ಆ ದೇವಿ ಯಾಕೆ ಆಶೀರ್ವಾದ ಮಾಡ್ಬಾರ್ದು, ಆತ ಯಾಕೆ ಆಶೀರ್ವಾದ ಮಾಡ್ಬಾರ್ದು ಅಂತೇಳಿ ಒಂದ ಮಾತು ಹೇಳೋಣ ಅಂದ್ರೆ ಆ ವರ್ಷ ಎಷ್ಟು ಮಂದಿ ತಾಯಿಗಳು ತುಂಬಿಸ್ಕೊಂಡಿದ್ರ ಅದ್ರಾಗ 4-5 ಮಂದಿ ಕೆಲಸ ಆಗಿತ್ತು. ಅದನ್ನ ನೋಡ್ಕೊಂಡು ನಾವೇನ್ ಮಾಡಾಕ್ತೀವಿ ಅಂತ ಹೇಳಿದ್ರೆ ಪ್ರತಿ ಸಂಕಷ್ಟಿಗೆ ಉಡಿ ತುಂಬೋ ಕೆಲಸ ಚಾಲೂ ಮಾಡಿದ್ವಿ. ಹೇಳ ತರ್ಕಾರಿ ಏನ್ ಹೇಳ್ರಿ, ನಮಗದ ಹೇಳ ತರ್ಕಾರಿ ಏನ್ ಹೇಳ್ರಿ. ಈ ವರ್ಷ ಇಲ್ಲಿ ಉಡಿ ತುಂಬಾಕತ್ತೇವಂದ್ರ ಇನ್ನು ಮುಂದೆ ಇಲ್ಲಿ ಏನ್ ಉಡಿ ತುಂಬ್ತೇವಿ ಅವು ಯಶಸ್ವಿಯಾಗ್ಬೇಕ. ಅದೇ ಇನ್ನು ಮುಂದೆ ಇಲ್ಲಿ ನೆರವೇರ್ಬೇಕ. ಯಾಕಂದ್ರೆ ಸಿದ್ದಪ್ಪನ ಆಶೀರ್ವಾದ ಬಹಳ ಮಂದಿ ಹೇಳ್ತಿದಾರ, ಈ ದೇವಸ್ಥಾನದಾಗ ನಾವು ನಡ್ಕೊಂಡಿದ್ದ ನಮ್ಮ ಮಕ್ಕಳುಗಳಾಗಿದವ್ರಿ, ಇಲ್ಲಿ ನಡ್ಕೊಂಡಿದ್ದ ನಮ್ಮ ಆರೋಗ್ಯ ಸಮಸ್ಯೆ ಹೋಗ್ಯದ್ರಿ, ನಾವ್ ಇಲ್ಲಿ ನಡ್ಕೊಂಡಿದ್ದ ನಮ್ಮ ಕೆಲಸಗಳಾಗಿದವ್ರಿ. ಎಷ್ಟೋ ಮಂದಿ ನನಗೆ ಕೇಳಿದ ಅವ್ರು ಹೇಳ್ತಾ ಇದಾರ. ಅದಕ್ಕೆ ಇವತ್ತು ದೇವಿ ಸಮ್ಮುಖದ ಒಳಗ ಏನು ತಾಯಿಗಳು ಉಡಿ ತುಂಬಿಕೊಂಡಿದ್ದ ಕರೆ ಅಂತ ಹೇಳಿದ್ರೆ, ನೀವು ಬೇಡಿಕೊಂಡಿದ್ದ ಕರೆ ಅಂತ ಹೇಳಿದ್ರೆ ಆ ದೇವಿ ಅಜ್ಜನ ಆಶೀರ್ವಾದ ಇದು 100% ಆಗ್ತೈತಿ. ಅಂದ್ರೆ ಒಂದು ಯಾಕಂದ್ರೆ ನೋಡಿ ಸಿದ್ದಪ್ಪನ ಆಶೀರ್ವಾದನೆ ಇರಲ್ಲ. ಯಾಕಂದ್ರೆ ಇಲ್ಲಿ ಸಿದ್ಧಿ ಆಗ್ತಕ್ಕಂಥ ದೇವಸ್ಥಾನ ಸಿದ್ದೇಶ್ವರ ಅಂತ ಹೇಳ್ತಾರೆ. ಅದಕ್ಕೆ ತಾಯಿಗಳು ನೀವೇನಾದ್ರೂ ಸಂಕಲ್ಪಗಳು ಮಾಡ್ಕೊಂಡಿದ್ದೇ ಕರ ಆಯ್ತು ಅಂತ ಹೇಳಿದ್ರೆ ಆ ದೇವರ ಅನುಗ್ರಹ ಹಾಗೆ ಆಗ್ತೈತಿ. ಅದಕ್ಕೆ ಪ್ರತಿ ವಾರ ಪಾಲ್ಕಿ ಸೇವಾದಾಗೆ ನಾ ಹೇಳ್ತೀನಿ, ಯಾವ ಬೇಡ್ಕೊರಿ, ಧ್ಯಾನಗಳು ಮಾಡ್ಕೊಳ್ಳೋದ್ರಿಂದ ಅರ್ಜುನ ಆಶೀರ್ವಾದ ನಿಮಗ ಹಾಗೆ ಆಗ್ತದೆ ಅಂತ ಹೇಳಿ. ಅದಕ್ಕೆ ಪ್ರತಿ ವಾರ ಯಾರ್ಯಾರು
ಆ ಪಾಲಕಿ ಸೇವಾ ಬರ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಅಜ್ಜಿನ ಆಶೀರ್ವಾದ ಸದಾಕಾಲ ಆಗಾಕತ್ತೈತಿ. ಮತ್ತೆ ಈ ಹಿಂದ್ ಕುಂತ ಪ್ರಶ್ನೆ ಮಾಡಿದ್ರಿ ನಾವೇನ್ ಬರಂಗಿಲ್ಲ ಮತ್ತೆ ನಮಗೇನ್ ಆಗಂಗಿಲ್ಲ, ನಿಮ್ಗೂ ಆಗ್ತಿದ್ದೀವ. ಯಾಕಂದ್ರ ನಿಮ್ ಮನ್ಯಾಗ ಒಬ್ರು ಬಂದಿರ್ತಾರ, ಅವ್ರು ಒಬ್ಬರ ಸಂಬಂಧ ಬೇಡ್ಕೊಂಡಿರ್ತಾರೋ ನಮ್ಮ ಮಂತ್ಯನ ಸಂಬಂಧ ಬೇಡ್ಕೊಂಡಿರ್ತಾರೋ. ಮಂತ್ಯನ ಸಂಬಂಧ ಬೇಡ್ಕೊಂಡಿರ್ತಾರ ಅಂದ್ರೆ ಅವ್ರು ಬೇಡ್ಕೊಂಡಿರ್ತಾರ ನಿಮ್ಗೆ ಬಂದೇ ಬರ್ತೈತಿ. ಹೌದಲ್ರಿ? ಈಗ ದೇವಸ್ಥಾನಕ್ಕೆ ಹೋಗ್ರಿ ಅಂತ ನಾವ್ ಹೇಳ್ತೇವೆ. ಮನ್ಯಾಗ ಒಬ್ರಿಗೆ ಯಾರ ಸಣ್ಣ ಹುಡುಗರು ಕಳಿಸಿ ದೇವಸ್ಥಾನಕ್ಕೆ ನಾವು ಸೋಮವಾರ ಗುರುವಾರ ಕಾಯಂ ಹೋಗ್ತಾರೆ ನಮ್ಮ ಮನ್ಯಾಗ. ಸಣ್ಣ ಹುಡುಗರು ದೇವಸ್ಥಾನ ಕಳಿಸಿರ್ತಾರೆ. ಹೌದಲ್ರಿ? ಅವ್ರು 4ರಿಂದ 5 ಇರತಕ್ಕಂಥ ಹುಡುಗರು ಕಳಿಸಿ ನಮ್ಮಂತೆ ಅಂದ್ರಿ ಹಿಂದಿದ್ದ ಕಾಯಂ ಐತೆ, ನಾವು ಒಟ್ಟೆ ತಪ್ಸಕ್ಕಿಲ್ಲ, ವಾರ ಹೋಗೇ ಹೋಗ್ತೀವಿ. ಮತ್ತೆ ಯಾಕೆ ಕೆಲಸ ಆಗೋರಿ? ಸಣ್ಣ ಹುಡುಗರಿಗೆ ಏನ್ ತಿಳಿತೈತಿ? ಮತ್ತೆ ಇವಾಗ ಕಳಿಸ್ಕೊಡ್ತಲ್ಲ, ನೀವು ಗುಡಿಗೆ ಹೋಗ್ಬಿಟ್ಟಿರ್ತೇನೆ. ಗುಡಿಗೆ ಹೋಗಿದ್ದೀರೇನ್ರಿ? ದೇವಸ್ಥಾನ ಹೋಗ್ತಾರೆ ನಮ್ಮ ಮನ್ಯಾಗ. ಯಾರು ಹೋಗ್ತಾರೆ? ನಮ್ಮ ಹುಡುಗರೇ. ನಾವು ಹೋಗಕ್ಕಾಗಿಲ್ಲ, ನಮ್ಮ ಹುಡುಗ ಹೋಗ್ತಾನ. ಹುಡುಗ ಗುಡಿಗೆ ಹೋಗ್ತಾನೆ, ಏನ್ ಗೊತ್ತಾಗತಿ? ಗುಡಿಗೆ ಏನ್ ಬಿಡ್ಕೋತ ಏನ್ ಗೊತ್ತಾಗ್ತತಿ? ಅದಕ್ಕೆ ನಾನು ಹೇಳ್ತೀನಿ, ಸಾಧ್ಯ ಆದಷ್ಟು ತಿರುಪತಿ ಮಠ ನಡ್ಕೊಂತ ಹೋಗ್ತೇವೆ. ಗೊತ್ತಿದ್ದಲ್ಲ, ಬೇಡಿಕೊಂಡರು ಹರಿಕೆಗಳು ಇದ್ದರು ಇಲ್ಲಿ ನಿಂತರ ತಿರುಪತಿ ಮಠ ನಡ್ಕೊಂತ ಹೋಗ್ತಾರ. ತಿರುಪತಿಯಲ್ಲಿ ಮಗಳಿಗೆ ಚದವ್ರಿ 3ರಿಂದ 4 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಇಲ್ಲಿಂದ್ರೆ ಸಾವಿರಾರು ಕಿಲೋಮೀಟರ್ ಐತಿ. ಸಾವಿರಾರು ಕಿಲೋಮೀಟರ್ ಐತಿ ಅಂತ ಹೇಳಿದ್ರೆ ಇಲ್ಲಿ ನಿಂತರ ಪಾದಯಾತ್ರೆ ಹೋಗ್ತಾರ. ಅಂತಂದ್ರೆ ಸಿದ್ದಪ್ಪದ ಗುಡಿ 10-15 ಕಿಲೋಮೀಟರ್ ಐತಿ ಮನೆ ನಿಂತರ. ಹೌದಲ್ರಿ? 10 ನಿಮಿಷ ಬಂದ ಇಲ್ಲೇನು ಗುಡಿಯಾಗ ಈ ಕಂಬ ಕೆಡೋದಿರಂಗಿಲ್ಲ, ಆಮೇಲೆ ಕಸ ಒಳಗಿರಂಗಿಲ್ಲ, ಗುಡ್ಸೋದಿರಂಗಿಲ್ಲ. ಬಂದ್ 2 ಉದಿನ ಕಡೆ ತಂದ ಯಪ್ಪ ನಿಂದ ಅಂತ ಹೇಳಿ ಬೇಡ್ಕೊಂಡ ಉದಿನ ಕಡೆ ಚುಚ್ಚಿ ಹೋಗ್ಬಿಟ್ರಂದ್ರೆ ಆಗ್ಲಾರ್ದ ಕೆಲಸಗಳು ಯಾಕೆ ಆಗಂಗಿಲ್ಲ? ಹಾಗೆ ಆಗ್ತಾವು. ನೀನ್ ಹೇಳದಂತೇಳಿ ಮತ್ತೆ ನಾಳೆ ಉದಿನ ಕಡೆ ಯಾವ ಬರೋದು? ನೀನ್ ಹೇಳಿರಲಿಲ್ಲ, ನೀವೇ ಹೇಳ್ತವ ಕಟಿ. ನಾನು ಹೇಳಿದ ಕಟಿ ನಾವು ಮತ್ತೆ ತಗೊಂಡ್ಬಿಡೋದು. ಯಾಕಂದ್ರೆ ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ, ದೇವರು ಹೊರಗಳು ಕೊಡೋ ಹೊತ್ತಿಗೆ ನಾವು ಆಶೀರ್ವಾದ ತಗೊಂಡ್ಬಿಟ್ರು ಅಂತ ಹೇಳಿದ್ರೆ, ಒಂದು ಸಾರಿ ನಮಗೆ ಲಕ್ಕ ಅನ್ನೋದು ಬಂತು ಅಂತ ಹೇಳಿದ್ರೆ, ಆ ದೇವರ ಆಶೀರ್ವಾದ ಅಂತ ಹೇಳಿದ್ರೆ ಅದು ಆಗ್ಲಾರ್ದ ಕೆಲಸ, ನೆರವೇರತಕ್ಕಂಥ ಕಷ್ಟ ಆದಷ್ಟು ಬೇಗ ಹೋಗ್ತೈತಿ. ಈಗ ನಿಮ್ಗೆ ಮುಂದೆ ಒಂದು ದೃಷ್ಟಾಂತ ಅವ್ರ ತಾಯಿಗಳು ಹೇಳಿದ್ರೆ, ನಾನು ಒಂದೇ ತಿಂಗಳದಾಗ ನಮ್ಮ ಕೆಲಸ ಆಗಿದೆ ದೇವಸ್ಥಾನದಾಗ. ಎಂತ ಶಕ್ತಿ ರೀ! ಅದಕ್ಕೆ ದೇವಿ ಸನ್ನಿಧಾನದಾಗ ಏನ್ ಉಡುಗಳು ತುಂಬಿಸ್ಕೊಳ್ತಾ ಇದ್ರಿ, ಜೊತೆಗೆ ಏನ್ ಸಂಕಲ್ಪಗಳು ಮಾಡ್ಕೊಳ್ತಾ ಇದ್ರಿ, ಅವೆಲ್ಲವೂ ಆ ದೇವಿ ನಮ್ಗ ಅದನ್ನು ಉಸಿರೋಟವಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ಬರ್ತಕ್ಕಂಥ ದೇವಿ ಯಾವ್ದಂತ ಹೇಳಿದ್ರೆ ಸ್ಕಂದ ಮಾತಾ ಬುಧಗ್ರಹದ ದೇವತೆ. ಒಂದ್ ಹಿಂಗೆ ಇರ್ತೈತಿ ಏನಂತ ಹೇಳಿದ್ರೆ, ಮಕ್ಕಳುಗಳಿಗೆ ಹಿಡ್ಕೊಳ್ಳದೆ ಒಂದ, ಮಕ್ಕಳುಗಳು ಮಾಡಿದ್ರೆ ಇನ್ನೊಂದು. ಹೌದಲ್ರಿ? ಈ ಒಣ ಅನ್ಸುತ್ತಿಲ್ಲ, ಮತ್ತೆ ಈ ಒಣ ಹುಡುಗರು ಹೊರ ಕುತ್ಕೊಂಡು ವಿಚಾರ ಮಾಡ್ತಿರ್ತಾವು. ಆದ್ರೆ ಹೆಂಗಂತ ಹೇಳಿದ್ರೆ, ತಂದೆ ತಾಯಿ ಮಾಡ್ಕೊಂಡಿರ್ತಾರಂದ್ರ ನನ್ನ ಮಗನ್ ಪಾಸ್ ಮಾಡು, ನನ್ನ ಮಗನ್ ಪಾಸ್ ಮಾಡು ಅಂತೇಳಿ ಎಲ್ಲಾ ದೇವರಿಗೆ ಹರಿಕೆ ಕರ್ಕೊಂಡಿರ್ತಾರ. ಇವ್ರ ಮನ್ಯಾಗ ಹೋಗಿ ಹಿಂಗ್ ಮಾಡ್ತಿರ್ತಾರ. ಯಾ ದೇವ್ರಿಗೆ ಪಡ್ಕೊಂಡು ಹೇಳಕ್ ಬಿಡ್ರಿ, ನಮ್ಮ ಮಗನ ಪಾಸ್ ಮಾಡಿಲ್ಲ ಅವ್ನು. ಹೌದಲ್ರಿ? ಅವ್ರು ಅದನ್ನ ಬಿಟ್ರೆ ಇವ್ರು ಪಾಸ್ ಆಗೇ ಆಗ್ತಾರ. ಅದನ್ನ ಬಿಡಂಗಿಲ್ಲ ಅವ್ರು ಬಿಡಂಗಿಲ್ಲ ಅಂದ್ರೆ ಏನ್ ಪಾಸ್ ಆಗ್ತಾರ? ಅದಕ್ಕೆ ಮಕ್ಕಳ ಮ್ಯಾಗ ನಿಗಾ ಅನ್ನೋದೊಂದು ಇರ್ಬೇಕಂದ್ರೆ, ನಿಗಾ ಅನ್ನೋದೊಂದು ಇತ್ತು ಅಂತ ಹೇಳಿದ್ರೆ ಮೊದಲ ತಾಯಿ ಗುರು ಅಂತ ಹೇಳ್ತಾರ. ಹೌದಲ್ರಿ? ಪಾಠಶಾಲೆ ಮೊದಲ. ಹೌದಲ್ರಿ? ತಾಯಿ ಯಾವ ಮಾರ್ಗದಾಗ ಹಾಕೊಡ್ತಾರ ಆ ಮಾರ್ಗದ ಒಳಗ ನಡೀತಾರ. ನೀವೆಲ್ಲ ಹೆಂಗಂದ್ರೆ ನಮ್ಮ ಸಂಪ್ರದಾಯ ಹಿಂದಿಂದ್ರ ಹಂಗ ಬಂದೈತ್ರಿ. ಏನಂದ್ರ ನಮ್ಮ ಓದಿದ್ರಂತ್ರಿ, ನಮ್ಮ ಓದ್ಲಾರ್ದಕ್ಕ ಅವ್ರ ಮಗ ಓದಿಲ್ಲಂತ್ರಿ, ಅವ್ರ ಮಗ ಓದಿರೋದಕ್ಕ ಇವ್ರ ಮಗ ಓದಿಲ್ಲಂತ್ರಿ, ಇವ್ರ ಮಗ ಓದಿರೋದಕ್ಕ ನಮ್ಮನಿ ಓದಿಲ್ಲ, ನಮ್ಮನಿ ಓದಿಲ್ಲ ಅಂತೇಳಿ ನನ್ನ ಮಕ್ಕಳಿಗೆ ಓದ್ತಾವು. ಹೌದಲ್ರಿ? ಆ ವಂಶಾವಳಿ ಹೆಂಗ ಬಂದ್ಬಿಡ್ತೈತಿ. ಆ ವಂಶಾವಳಿ ನಾನು ಏನ್ ಹೇಳ್ತೇನ್ರೆ, ತಪ್ಪಿಸ್ಬೇಕಂದ್ರ ಆ ಮಾರ್ಗ ತಪ್ಪಿಸಿದ್ರೆ, ಯಾಕಂದ್ರೆ ನೀವೆಷ್ಟ ಕಷ್ಟಪಟ್ಟು ಎಲ್ಲ ಮಾಡಿ ಮಕ್ಕಳಿಗೆ ದಿನಂಪ್ರತಿ ಬಿಸಲಾಗ ಕೆಲಸಗಳು ಮಾಡ್ಕೊಂಡ್ಬಂದು ಅವ್ರಿಗೆಲ್ಲ ಕಷ್ಟಪಟ್ಟು ಅಡಿಗೆ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಓದಿಸಿದ್ರು, ನಾಳೆ ಮಕ್ಕಳು ನಿಮ್ಗೆ ಪ್ರಶ್ನೆ ಮಾಡ್ತೇವೆ ಏನಂತ, ನಮಗಾಗಿ ಏನ್ ಮಾಡಿದ್ರಿ ನೀವು? ನೀವೆಲ್ಲ ರಗತ ಸುರಿಸಿ ಬೆವರು ಸುರಿಸಿ ಒಂದೊಂದ್ಸರಿ ಉಪವಾಸ ಮಕ್ಕಳು ಸಹಿತ ಮಾಡಿದ್ರಂದ್ರೆ ಅದಕ್ಕೊಂದು ಇದು ಇರಂಗಿಲ್ಲ. ಹೀಗೆ ಒಂದು ದೃಷ್ಟಾಂತ ಹೇಳ್ತೀನಿ ನಿಮಗ. ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಊರೊಳಗ ಅಜ್ಜ ಮೊಮ್ಮಗ ಇರ್ತಾರ. ಅಜ್ಜ ಮೊಮ್ಮಗ ಇರ್ತಾರಂತ. ಯಾಕಂದ್ರೆ ಮಗ ತಂದಿ ಮಾತಾಡಂಗಿಲ್ಲ, ಇಬ್ಬರು ಫ್ರೆಂಡ್ಸ್ ಆಗಕ್ ಬರಂಗ. ಅವ್ರು ತಂದಿ ಮಗ ಫ್ರೆಂಡ್ಸ್ ಆಗಕ್ ಬರ್ತೈತಿ, ಆಗಂಗಿಲ್ಲ. ಅಜ್ಜ ಮೊಮ್ಮಗ ಫ್ರೆಂಡ್ಸ್ ಆಗಕ್ ಬರ್ತೈತಿ.
ಆಗಕ್ಕೆ ಬರ್ತೈತಿ. ಆಗತ್ತಿಗೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ವಿಶೇಷವಾಗಿ ಅಜ್ಜಗ ಆ ಮೊಮ್ಮಗ ಒಂದು ಕೇಳ್ತಾರೆ, ಏನಂದ್ರೆ ಯಜ ಸುಖ ಅನ್ನೋದೇನು ಸಿಗ್ತೈತಿ ಅಂತ ಹೇಳಿ. ಸುಖ ಅನ್ನೋದೇನು ಸಿಗ್ತೈತಿ ಅಂತ ಹೇಳಿದ್ರೆ ಚಂದಾಗಿ ನಾವು ಶಾಲೆ ಕಲ್ತು ಅಂದ್ರೆ ಅದ್ರಾಗ ಸುಖ ಸಿಗ್ತೈತ ಅಂತೇಳಿ ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಯಾವ ಬಿದ್ದ ಓದಿ ಶಾಲೆ ಕಲಿತಾನ. ಶಾಲೆ ಕಲಿತಿಂದ ಅಲ್ಲೂ ಮತ್ತು ಕಿಟಿ ಯಾಕಂದ್ರೆ ಶಾಲೆ ಮುಗಿತೈತಿ, ಕಲಿದ ಮುಗಿದಿಂದ ಬೆಂಗಳೂರು ಕಡೆ ಹೋಗ್ತಾರ. ಬೆಂಗಳೂರು ಕಡೆ ಹೋಗಿ ದೊಡ್ಡ ಕೆಲಸದಾಗಿರೋಣ ಅಂತ ಹೇಳಿದ್ರೆ ವಿಶೇಷವಾಗಿ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಒಬ್ಬನ ಅಲ್ಲ ಮತ್ತೆ ಅವನ ಅಡಿಗೆ ಮಾಡ್ಕೊಂಡು ನೋಡ್ಬೇಕ. ಅಲ್ಲೇ ಅಡಿಗೆ ಮಾಡ್ಕೊಂಡು ಅವ್ನಿಗೆ ಏನಾಗ್ತದೆ ಅಂದ್ರೆ ಬ್ಯಾಸರಗತಿಗೆ ಬಂತ ಅರ್ಜುನ್ ಕೇಳ್ತಾನ, ಯಜ ನೀನು ಓದಿದ್ರೆ ಸುಖ ಸಿಗ್ತದೆ ಅಂತ ಹೇಳಿದಿ, ನಾನೇ ದಿವಸ ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಂತ ಯೋಗ ಪದ್ಧತಿ ಮತ್ತೇನು ಸಿಗ್ತದೆ ಸುಖ ಏನು ಸಿಗ್ತದೆ ಅಂತ ಹೇಳಿದ್ರೆ ಮದುವೆ ಮಾಡ್ಕೋಬೇಕಪ್ಪ, ಮದುವೆ ಮಾಡ್ಕೊಂಡು ಸುಖ ಸಿಗ್ತೈತಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಎಲ್ಲೇ ಒಂದ್ ಕಡೆ ಕನ್ಯೆ ಹುಡುಕಿ ಮದುವೆ ಮಾಡ್ಕೊತಾನ. ಮದುವೆ ಮಾಡ್ಕೊಂಡಿಂದ ಮತ್ತ ಏನಾಗ್ತದೆ ಅಂತ ಹೇಳಿದ್ರೆ ಯಾಕಂದ್ರೆ ತಾಯಿಗಳದ್ದು ಒಂದೊಂದು ಇದು ಇರ್ತದೆ ನೋಡ್ರಿ, ಆಸೆ ಅನ್ನೋದು, ಅದನ್ನು ಕೊಡಿಸು ಇದು ಸಂಶಯನಲ್ಲ ಬೇರೆ ಕಳಿಸ್ತಿ, ಅದನ್ನು ಕೊಡಿಸು ಇದನ್ನ ಮಾಡ ಅಂತ ಹೇಳ್ತಿರ್ತಾರಲ್ಲ. ಹಂಗ ಅವ್ನು ಕೇಳಿ ತಲೆನೇ ಕೆಟ್ಟು ಹೋಗ್ಬಿಡ್ತೈತಿ. ಅವ್ರು ಕೆಟ್ಟು ಹೋಗಿ ಮತ್ತೆ ಅಜ್ಜನ ಕಡೆ ಬರ್ತಾನೋ, ಅಜ್ಜನ ಕಡೆ ಬಂದ ಯಜ ಮದುವೆ ಮಾಡ್ಕೊಂಡ್ರೆ ಸುಖ ಸಿಗ್ತದೆ ಅಂತ ಹೇಳಿದೆ, ಈಕೆ ಕಾಟಕ್ಕೆ ಅಂತ ಸರಿ ಹೋಗಿ ನಾನು ಏನು ಸಿಗ್ತೈತೆ ನನ್ ಸುಖ ಅನ್ನತಿಗೆ. ಹಂಗಲ್ಪ ಮಕ್ಕಳಾದ್ರೆ ಸುಖ ಸಿಗ್ತದೆ ನನಗ ಆಯ್ತಂತೇಳಿ ಒಟ್ಟು ದವಾಖಾನೆ. ಯಾಕಂದ್ರ 10 ವರ್ಷ ದಾಟಿದ್ರು ಮಕ್ಕಳುಗಳಾಗಂಗಿಲ್ಲ. ಏನೋ ಡಾಕ್ಟರ್ ತೋರಿಸಿ ಮತ್ತ 4 ರಿಂದ 5 ಮಕ್ಕಳಾಗ್ತಾವ. ಮಕ್ಕಳಾಗತ್ತೆ ಒಂದು ದಿವಸ ಅವರು ಮಾರೆ ಮಾಡೋದಾರ ಸಗಣಿ ಕಟ್ಟಬಳೆಯ ಹುಡುಗರು ಸಗಣಿ ಕಟ್ಟಬಳೆಯರು ತಾಯಿ ಮರೆ ಎದ್ದು ಏನಂತಾರೆ ಅಡಿಗೆ ಮಾಡೋದ್ರಿಗೆ 7-11 ಆಗ್ತೈತಿ. ಆಗತ್ತಿಗೆ ಆ ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಆ ಮಕ್ಕಳ ಕಾಳಿದನ ಗಂಡನ ಮ್ಯಾಗ ಹಾಕ್ಬಿಡ್ತಾಳ. ಆಗತ್ತಿಗೆ ಅದನ್ನು ಚಾಕರಿ ಮಾಡೋದ್ರಾಗಂದ್ರೆ ಇವನಿಗೆ ಮತ್ತೊಟ್ಟು ಚೆನ್ನಾಗಿ ಬರ್ತೈತಿ. ನಮ್ಮತ್ ಹೇಳ್ದ ಏನಂದ್ರೆ ಶಾಲೆ ಕಲ್ತ್ರ ಸುಖ ಸಿಗ್ತದೆ ಅಂತ ಹೇಳಿದ, ಇದ್ರಾಗೂ ಸುಖ ಸಿಗಲಿಲ್ಲ. ಜೊತೆಗೆ ಏನಂದ್ರೆ ಮದುವೆ ಮಾಡ್ಕೋ ಅದ್ರಾಗ ಸಿಗ್ತದೆ ಅಂತ ಹೇಳಿದ, ಅದ್ರಾಗೂ ಸಿಗ್ಲಿಲ್ಲ. ಮಕ್ಕಳು ಮಾಡ್ಕೋ ಅದ್ರಾಗ ಸಿಗ್ತದೆ ಅಂತ ಹೇಳಿದ, ಮಕ್ಕಳುಗಳು ಅದು ಅದ್ರಾಗೂ ಇಲ್ಲ. ಆಮೇಲೆ ಮತ್ ಹೋಗಿ ಅಜ್ಜಗೆ ಬೆಟ್ಟ ಹಾಕ್ತಾರ. ಅಜ್ಜಗೆ ಬೆಟ್ಟ ಆಗತ್ತಿಗೆ ಯಜ ಮತ್ತ ಮದುವೆ ಮಾಡ್ಕೊಂಡ್ಯಾ, ಮಕ್ಕಳುಗಳು ಅದು ಎಲ್ಲೈತಿ ಸುಖ, ಅವ್ರಿಗೆ ಮದುವೆ ಮಾಡ್ಬೇಕು ನೀನ, ಮತ್ತ ಅವ್ರ ಶಾಲೆ ಕಳಿಸ್ಬೇಕು. ಮತ್ತೆ ಅವ್ರ ಶಾಲೆ ಕಳಿಸಿ ಅವ್ರಿಗೆ ಮದುವೆ ಮಾಡ್ಬೇಕ ಅನ್ನತಿಗೆ ಮತ್ತ ಅವ್ರಿಗೆ ಏನೈತಲ್ಲ 4 ಮಕ್ಕಳಿಗೆ ಏನೈತಲ್ಲ ಶಾಲೆ ಕಳಿಸಿ ಅವ್ರು ದೂರ ಓದಾಕಿತ್ತ ಅವ್ರಿಗೆ ಮತ್ತೆ ಏನೈತಲ್ಲ ಅವ್ರ ಕನ್ಯೆ ಹುಡುಕಿ ಅವ್ರಿಗೆ ಮತ್ತೆ ಮದುವೆ ಮಾಡಿದ ಮತ್ತ ಅವ್ರ ಕಿಟಿ ಅಪ್ಪಗೆ ಮತ್ತೆ ಅವ್ರ ಕಿಟಿ ಬೇಕಲ್ಲ, ಅವ್ರ ಕಿಟಿ ಬೇಕನ್ನತಿಗೆ ವಿಶೇಷವಾಗಿ ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಅಜ್ಜಗೂ ಹೋಗ್ಬೇಕಾಗಾರ ಯಾಕ ಮಕ್ಕಳು ಮದುವೆ ಮಾಡಂತ ಹೇಳಿದೆ, ಮಕ್ಕಳು ಮದುವೆ ಮಾಡಿದೆ. ಈಗ ಮಕ್ಕಳದ ಮತ್ತ ಅವ್ರ ಸಸ್ಯ ಅರ್ಧ ಯಾರು ಸಸ್ಯ ಅರ್ದ್ರಿ ಅವ್ರ ಸಸ್ಯ ಅರ್ಧ ಅವ್ರದ ನಮಗ್ ತಡೆಯಕ್ ಆಗುಲ್ದ. ಮತ್ತೆ ಎದ್ರಾಗ ಸುಖ ಐತಿ ಏನಂತ ಹೇಳಿದ್ರೆ ಅವ್ರ ಮತ್ತೆ ಮಕ್ಕಳು ಆಗ್ಬೇಕ ಅಂದಾಗ ಅಜ್ಜ ಆಗ್ಲೇ ಅರ್ಧಕ್ಕರ್ಧ ಹಾಸಿಗೆನ ಹಿಡಿದಿರ್ತಾನ. ಹಾಸಿಗೆ ಹಿಡಿಯೋಣಂದ್ರೆ ಹೋಗಿ ಲಾಸ್ಟ್ಗೆ ಯಪ್ಪ ಎಲ್ಲಾನು ಸಾಕಾಗ್ಯದ ನನಗ, ಈಗ ನೀನು ಹೊಂಟಿ ಮ್ಯಾಗ ಏನಂದ್ರೆ ನನ್ನ ಮೊಮ್ಮಕ್ಕಳು ಆಗಿದಾವು, ಎಲ್ಲೈತಿ ಸುಖ ಅಂತಂದಾಗ ನನಗೂ ಸುಖ ಸಿಕ್ಕಿತ್ತಂದ್ರ ನಾಯಕ್ ನಿನಗೆ ಈ ಕಟ್ಟಿ ಹೇಳ್ತಿದ್ದ. ಹೌದಲ್ರಿ? ಇದನ್ನ ಹೇಳ್ತೀನಂದ್ರೆ ನಮ್ ಸಂಸಾರ ಜಂಜಾಟದಾಗೆ ಮಕ್ಕಳುಗಳಿಗೆ ವಿದ್ಯೆ ಕಲಿಸಂಗಿಲ್ಲ ನಾವೆಲ್ಲ. ನಾವು ನನಗೆ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೇವೆ ಅಷ್ಟೇ. ನಾವು ಕಲೀಲಿ ಬಿಡು ಅನ್ಕೊಂತ ಹೋಗ್ತೇವೆ. ಆದ್ರೆ ಕಲಿತರ ಹಂಗೆ ಒಂದು ದೃಷ್ಟಾಂತ ಹೇಳ್ತೀನಿ. ಇನ್ನೊಂದು ಹೇಳಿ, ಯಾಕಂದ್ರೆ ಮುಗಿಸ್ತೀನಿ, ಟೈಮ್ ಆಲ್ರೆಡಿ ಭಾಳ ಆಗ್ಯದ. ಒಂದು ಊರೊಳಗ ಏನಾಗಿರ್ತದೆ ಅಂತ ಹೇಳಿದ್ರೆ ಬಹಳ ಬಡತನ ಮಂತನದಕ್ಕೆ ಅವ್ರಿಗೊಂದು ಮಗ ಇರತ್ತಿಗೆ ತಂದಿ ದಿವಸ ಬ್ಯಾರೆದ್ರ ಹೊಲದಾಗ ಕೆಲಸ ಮಾಡಿ ಬಂದ್ರೆ ಅವತ್ತ ಅಡಿಗೆ, ಆ ತಾಯಿ ಬ್ಯಾರೆದ್ರ ಮನೆಗ ಬಾಳೆ ಸಿಕ್ಕ ಬಂದ್ರೆ ಅವತ್ತು ಊಟ. ಅಂತರಿಗೆ ಒಂದು ಸಣ್ಣ ಮಗು ಇರ್ತೈತಿ. ಮಗು ಏನಂತ ಹೇಳಿದ್ರೆ ಆ ಹುಡುಗ ಬಹಳ ಎಜುಕೇಟೆಡ್ ಇರ್ತೈತಿ. ಇರೋಣ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಹುಡುಗ ಕಲ್ಕೊಂತ ಅಂಕಿಗಳು ಜಾಸ್ತಿ ತಗೋತಾರ, ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರ. ಮಾಡಿದ್ರಿಗೆ
ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ 10ನೇ ಮಠ ಕಲಿಸ್ತಾರ ಹುಡುಗರಿಗೆ. 10ನೇ ಕಲಿಸಿದ್ರೆ ಆ ಹುಡುಗ ಹೇಳ್ತಾನ, ಯಮ್ಮ ನಾ ಮುಂದೆ ಶಾಲೆ ಕಲಿಬೇಕು, ನಾ ಇನ್ನೂ ಮುಂದೆ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಹೇಳಿ. ಆಯ್ತು ಅಂತೇಳಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅವನಿಗೆ 2ನೇ ಮಠ ಕಲಿಸ್ತಾರ. 2ನೇ ಕಲಿಸಿದ್ರೆ ಆ ತಂದೆ ತಾಯಿಗೆ ಆ ಹುಡುಗ ಕಲಿಸಾಕ ಆಗಂಗಿಲ್ಲ. ಆಗಲ್ಲ ಅಂತ ಹೇಳಿದ್ರೆ, ಯವ್ವ ನನಗೆ ಜಾಸ್ತಿ ಮಾರ್ಕ್ಸ್ಗಳು ಬಂದಿದವ, ನಾನು ಸೈನ್ಸ್ ಮಾಡ್ಬೇಕಂತ ಹೇಳಿದೀನಿ, ನಾನು ಬೆಂಗಳೂರಿಂದ ದೂರ ಊರು ಹೋಗ್ಬೇಕಂತ ಮಾಡಿದ್ದೀನಿ, ನಾನು ನೀವು ಅವಕಾಶ ಮಾಡ್ಕೊಡ್ಬೇಕಂತ ಅನ್ನೋದಿಗೆ ತಂದೆ ತಾಯಿ ಅಂತಾರ, ತಂದಿ ಸಾಕ ನನ್ನ ಮಗ ಎಷ್ಟು ಕಲ್ತಾನಲ್ಲ, 2nd PU ಮಠ ಕಲ್ತಾನಲ್ಲ, ಸಾಕ ಮುಂದೆ ಹೋಗೋದ್ ಬೇಡ ಅಂತ ಹೇಳಿ ತಂದಿ ಅಂತಾರ. ತಾಯಿ ಏನಂತಾಳ ಅಂತ ಹೇಳಿದ್ರೆ, ನನ್ನ ಮಗ ಇನ್ನೊಂದ್ ಸ್ವಲ್ಪ ಕಲೀಲಿ, ಏನಂದ್ರೆ ನೀವು ಇನ್ನೊಂದು ಕೆಲಸ ಜಾಸ್ತಿ ಮಾಡ್ರಿ, ನಾನು ಇನ್ನೊಂದು 4 ಮನೆ ಬಾಂಡೆ ತೆಗೆದು ಜಾಸ್ತಿ ಮಾಡ್ತೀನಿ, ಹೆಂಗಾರ ಮಾಡಿ ಅವ್ನು ಶಾಲೆ ಕಲಿಸೋನು ಅಂತೇಳಿ ಏನ್ ಮಾಡ್ತಾರ ಅಂದ್ರೆ ಆಯ್ತು ಅಂತೇಳಿ ಅವನಿಗೆ ಎಲ್ಲ ಬೆಂಗಳೂರು ಕಡೆ ಅವ್ನಿಗೆ ಇರಾಕ ವ್ಯವಸ್ಥೆ ಮಾಡ್ತಾರ. ಆದ್ರೆ ತಂದೆ ಒಂದ್ ಮಾತು ಹೇಳ್ತಾರ, ನೋಡಪ್ಪ ನಿನಗೇನಂತ ಹೇಳಿದ್ರೆ, ಒಂದು ಅಲ್ಲಿ ಫೀಸ್ ಕಟ್ತೀವಿ, ಶಾಲೆ ಫೀಸ್ ಕಟ್ತೀವಿ, ಜೊತೆಗೆ ಇರಾಕ ವ್ಯವಸ್ಥೆ ಮಾಡ್ತೀವಿ, ಆದ್ರೆ ಊಟ ದಿವಸ ನಾವು ಕೊಟ್ಟು ಕಳಿಸ್ತೀವಿ. ಯಾಕಂದ್ರೆ ಬಡತನ ಅಂದ್ರೆ ಒಂದೊಂದು ರೊಟ್ಟಿ ಸಹಿತ ಮನೆ ಒಳಗಿರೋದಿಲ್ಲ, ಅಷ್ಟು ಬಡತನ. ಅನ್ನತಿಗೆ ನಾವು ದಿವಸ ಬುತ್ತಿ ಕೊಟ್ಟು ಕಳಿಸ್ತೇವೆ ಅಂತ ಹೇಳಿ ಅವರಿಗೆ ಬೆಂಗಳೂರಿಗೆ ಎಲ್ಲ ಕಳಿಸ್ತಾರ. ತಂದೆ ತಾಯಿ ದಿವಸ ಹಾಕೊಂಡಿರ್ತಾರ, ಏನಂದ್ರೆ ನನ್ನ ಮಗ ಅಲ್ಲಿ ಉಪವಾಸ ಇರ್ತೈತಿ, ಅದಕ್ಕೆ ಆ ಹುಡುಗ ಹೆಂಗಾರ ಮಾಡಿ ನಾವು ಊಟ ಕೊಡೋದು ಅಂತ ಹೇಳಿ ಮಾಡ್ತಿರ್ತಾರೆ. ಅಂತ ಹೇಳಿದ್ರೆ ನಾವು ತಂಗಳದ ತಿಂದು ಆ ಹುಡುಗ ನನ್ನ ಮಗ ಸಹಿತ ತಂಗಳ ತಿಂತದಲ್ಲ, ತಂಗಳು ತಿನ್ಬಾರ್ದು ಅಂತೇಳಿ ದಿವಸ ಬೆಳಿಗ್ಗೆ 6 ಗಂಟೆ ಅನ್ನೋದ್ರಾಗಂದ್ರೆ ಬಸ್ಸಿಗೆ ಇಟ್ಟು ಕಳಿಸಿದ್ರು. ಅದು 8 ಗಂಟೆ ಅಂದ್ರೆ ಬಸ್ ಹೋಗಿ ಎಂದು ಮುಗಿಸಿದ್ರು. ಇದಕ್ಕೆ ದಿನಪ್ರತಿ ನಡೀತಾ ಇತ್ತು. ನಡೆದಂತ ಸಂದರ್ಭದಾಗ ಒಂದು ದಿವಸ ಏನಾಗ್ತದೆ ಅಂತ ಹೇಳಿದ್ರೆ, ತಂದಿ ಬೇರೆ ಕಡೆ ಕೆಲಸಕ್ಕೆ ಹೋಗೋ ಗುಂಪಿನೊಳಗ ಮಗನಿಗೆ ಊಟದ ರೊಟ್ಟಿ ಗಂಟು ಹೊಡೆದ ಬರ್ತಿಬಿಟ್ಟಿರ್ತಾನೆ. ಬಸ್ ಆಲ್ರೆಡಿ ಹೋಗ್ಬಿಟ್ಟಿರ್ತೈತಿ. ಆಲ್ರೆಡಿ ಹೋಗಂದ್ರೆ ತಾಯಿ ಎಲ್ಲಾರ ಮನೆ ಬಾಂಡೆ ಬೆಳ್ಕೊಂಡ್ಬಂದು ಮನ್ಯಾಗ ನೋಡ್ತಾಳ. ನೋಡಿದಿಗೆ ರೊಟ್ಟಿ ಗಂಟ ಹಂಗೆ ಇರ್ತೈತಿ, ರೊಟ್ಟಿ ಗಂಟ ಹಂಗೆ ಇರ್ತೈತಿ. ಹಂಗ ಇರೋಣಂದ್ರ ತಾಯಿ ಗೊರಳೆ ಇರ್ತಾವ, ಏನಂದ್ರೆ ನನ್ನ ಮಗ ಉಪವಾಸ ಆಗ್ತೈತಿ, ನಾವಿಬ್ರು ಊಟ ಮಾಡಿದ್ರೆ ನನ್ನ ಮಗ ಅಲ್ಲಿ ಶಾಲೆ ಕಲಿಯಾಕೈತಿ, ಅದು ಉಪವಾಸ ಆಕತಿ ಹೆಂಗಾರ ಮಾಡಿ ಇದು ಹುಟ್ಟದ ಗಂಟೆ ಕೊಟ್ಟು ಬರಂತಿಗೆ ತಗೊಂಡ್ ಬರ್ತಾರ. ತಗೊಂಡ್ ಬರಂತಿಗೆ ಅಲ್ಲಿ ಇರ್ತಕ್ಕಂಥ ಬಸ್ ಆಲ್ರೆಡಿ ಹೋಗ್ಬಿಟ್ಟಿರ್ತೈತಿ. ಅಲ್ಲಿಂದ 20 ಕಿಲೋಮೀಟರ್ ಇರ್ತೈತಿ ಊರ್ಲಿಂದ ಯಾವುದು ಕಾಲೇಜ್. 20 ಕಿಲೋಮೀಟರ್ ಇರ್ತೈತಿ. 20 ಕಿಲೋಮೀಟರ್ ಇರೋಣ ಅಂದ್ರೆ ಹೆಂಗಾರ ಮಾಡಿ ನನ್ನ ಮಗಗ 1 ಗಂಟೆ ಒಳಗಡೆ ಹೋಗಿ ಊಟ ಕೊಡ್ಬೇಕ. ಯಾಕಂದ್ರೆ ಎಲ್ಲಾ ಶ್ರೀಮಂತರ ಮಕ್ಕಳು ಇರ್ತಾವಲ್ಲೇ, ಅವ್ರೆಲ್ಲರೂ ಊಟ ಮಾಡಿರ್ತಾರ. ಅದಕ್ಕೆ ನನ್ನ ಮಗ ಉಪವಾಸ ಆಕತಿ ಅಂತ ಏನ್ ಮಾಡ್ತಂದ್ರೆ, ಆ ಮನುಷ್ಯ ಚಪ್ಪಲುಗಳು ಹರಿದಿರ್ತಾವ, ಆಮೇಲೆ ಅಂಗಿ ಹರಿದಿರ್ತದ. ಅಂತದ್ರೊಳಗಡೆ ಏನ್ ಮಾಡ್ಕೋತಂದ್ರೆ ಓಡ್ಕೊಂತ ಹೋಗ್ತಾರೆ. ಹೋಗೋಣ ಅಂತ ಹೇಳಿದ್ರೆ 2 ರಿಂದ 3 ತಾಸು ಆಗ್ತದೆ. 3 ತಾಸು ಆಗ್ತೈತಿ. 3 ತಾಸು ಆಗಣಂದ್ರೆ ಊಟದ ಬೆಲ್ಲು ಹೊಡಿತೈತಿ. ಬೆಲ್ಲು ಹೊಡೆಯೋಣ ಅಂತೇಳಿ ಒಳಗ್ ಹೋಗಿ ರಾಜ ತಡಿಯೋ ಅನ್ನೋದ್ರಾಗಂದ್ರೆ ಅವ್ರ ಎಲ್ಲ ಅವ್ರ ಫ್ರೆಂಡ್ಸ್ಗಳು ಕೋಟ್ ಆಮ್ಯಾಗ ಏನಂದ್ರೆ ಟೈ ಅವನ್ನೆಲ್ಲ ಹಾಕೊಂಡು ಎಲ್ಲರೂ ಶ್ರೀಮಂತರ ಮಕ್ಕಳು ಇರ್ತಾರ. ಮಕ್ಕಳು ಇಲ್ಲಂದ್ರೆ ಇವೊಬ್ಬವ ಅದ್ರೊಳಗೆ ಇರ್ತಾನ. ಎರುತ್ತಿಗೆ ಏನಂತಂದ್ರೆ ಇವ್ರು ಯಾರು ಅಂತ ಕೇಳ್ತಿರ್ತಾರ. ಕೇಳತ್ತಿಗೆ ಅವ ಏನು ರೊಟ್ಟಿ ಗಂಟೆ ತಗೊಂಬಂದ ಕೊಟ್ಟ ಇನ್ನೇನು ಮಾರಿ ತಕೊಂಡು ಸ್ವಲ್ಪ ನೀರು ಕುಡಿಬೇಕ ಅಂತಿರ್ತಾನ. ಅನ್ನೋದ್ರಾಗಂದ್ರೆ ಅವ್ನ ಗೆಳೆಯರ್ಗಳು ಕೇಳ್ತಾರ, ಏನಂದ್ರೆ ಅವ್ರು ಯಾರು, ಈಗ ಬಂದಾಗ ಅವ್ರು ಯಾರು ಅಂತೇಳಿ. ಮಗಗ ಅಲ್ಲಿ ಕಲ್ತಿದ್ದ ವ್ಯಾಮೋಹ ಹೆಂಗಿರ್ತದೆ ಅಂತ ಹೇಳಿದ್ರೆ, ಅವ ನಮ್ಮ ತಂದಿ ಅಂತ ಹೇಳ್ಬಿಟ್ಟಿದ್ರೆ ಕಲಿಸಿದ ತಂದೆ ತಾಯಿಗೆ ಅದು ಹಾಲು ಕುಡಿದಷ್ಟು ಸಂತೋಷ ಆಗ್ತೈತಿ. ಅವಾಗ ಅವ್ರ್ಯಾರ ಅಂದತ್ತಿಗೆ ಆ ಹುಡುಗ ಶ್ರೀಮಂತ ಹುಡುಗ ಕರ್ತಿರ್ತಾರಲ್ಲ, ಏನಂತ ಹೇಳಿದ್ರೆ, ಇವ ನಮ್ಮ ಮನ್ಯಾಗ ಬಹಳ ದಿವಸದಿಂದ ದುಡ್ಕೊಂತಿರೋ ಆಳವ ಅಂತ ಹೇಳ್ತಾರ. ತಂದಿಗೆ ನಮ್ಮ ಮನೆ ಒಳಗ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಇಲ್ಲಿಂದ ಬಹಳ ವರ್ಷದಿಂದ ನಮ್ಮ ಮನೆ ಒಳಗೆ ದುಡಿಯಾಕತ್ತಾನವ ಅಂದತ್ತಿಗೆ ತಂದೆ ತಾಯಿಗೆ ಹೆಂಗಾಗಿರ್ಬೇಕ್ರಿ, ಹೌದಲ್ರಿ? ವಿಶೇಷ ಏನಾಗತ್ತೆ ಅಂತ ಹೇಳಿದ್ರೆ, ತಂದಿ ಅಲ್ಲಿನಿಂದ ನಡ್ಕೊಂಡು ಬಂದಿರ್ತಾರ, ಓಡ್ಕೊಂಡು ಬಂದಿರ್ತಾರ, ದಮ್ಮ ಹತ್ತಿರ್ತದ. ಅಂತದ್ರಾಗೆ ಕಣ್ಣೀರುಗಳು ನನ್ನ ಮಗ ಉಪವಾಸ ಆಗ್ತದ ಅಂತ ಹೇಳಿ ಆ ಊಟದ ಗಂಡ ತಂದ್ಕೊಂಡು ಹೋಗೋದಾಗ ಅಂತ ಹೇಳಿದ್ರೆ, ಆ ಹುಡುಗ ಹಂಗಾರ ಅಂತ ಹೇಳಿದ್ರೆ
ಆ ಮನುಷ್ಯರಿಗೆ ಹೆಂಗಾಗಿರ್ಬೇಕು ಹೋಗಿ ಹೆಚ್ಚು ಮುಂದೆ ಹೇಳಕ್ಕಾಗಿಲ್ಲ. ಹೋಗ್ತಾನ, ಹೋಗೋತಿಗೆ ಆ ತಾಯಿ ಕೇಳ್ತಾನ, ಹೆಂಗದನ್ರಿ ನನ್ನ ಮಗ, ನನ್ ಕೇಳಿದ್ನ, ಊಟ ಮಾಡಿದ್ನ, ಮಾತಾಡ್ಸಿದ್ನ, ಇದನ್ನೆಲ್ಲ ಹೆಂಗ್ ಹೇಳಕತ್ತೈತಿ. ನನ್ನ ಮಗ ಹಿಂಗ ದೊಡ್ಡ ಮಂದಿ ಒಳಗ ಕಲ್ತು ದೊಡ್ಡವಾಗ್ಯಾನ ಅಂತ ಹಿಂಗನಾಗತ್ತೈತಿ. ಇಲ್ಲ ನೀನು ಬಹಳ ಕೇಳಿದ, ಅವ ಒಂದ್ ಸಾರಿ ಬಾ ಅಂತ ಹೇಳಿದಾನ, ಇಬ್ರು ಸೇರಿ ಒಂದ್ ಸಾರಿ ಹೋಗೋನು ಅಂತ ಹೇಳ ತಾತ್ಪರ್ಯ ಏನ್ ಹೇಳ್ರಿ. ನಾನಿದ್ರೆ ಏನ್ ಹೇಳ್ರಿ, ಕಲಿಸಿತ್ತಪ್ಪ. ತಂದೆ ತಾಯಿ ಎಷ್ಟು ಮುಖ್ಯ ಅನ್ನೋದು ಮಕ್ಕಳುಗಳಿಗೆ ನೀವು ಫಸ್ಟ್ ತಂದೆ ತಾಯಿ ಮಾರ್ಗ ಹಾಕಿ ಕೊಡ್ಬೇಕದನ್ನ. ಹಾಕೊಟ್ರೆ ಅವರು ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಹೆಂಗ, ಇವ್ರದ್ದೇನು ಅಂತೇಳಿ ನಾವು ಮನೆ ಒಳಗ ಎಲ್ಲರಿಗೂ ಅದನ್ನ ಹೇಳಿಕೊಟ್ಟಿದ್ದು ಅಂತ ಹೇಳಿದ್ರೆ ಅದೇ ರೀತಿ ಒಳಗ ಬರ್ತದೆ. ಅವ್ನು ನಮ್ ದೊಡ್ಡ ಅಪ್ಪಾಜಿಯವರು, ಇವ್ರು ಸಣ್ಣ ಅಪ್ಪಾಜಿಯವರು, ಇವ್ರು ಸಣ್ಣವ್ವ, ಇವ್ರು ದೊಡ್ಡವ್ವ. ಯಾಕೆ ನಿಮ್ಮವ್ವ, ಅವ್ ನಿಮ್ಮಪ್ಪ, ಇವ್ ನಮ್ ದೊಡ್ಡಪ್ಪ, ಹೌದಲ್ರಿ? ಅವ್ರು ಏನ್ ಮಾಡ್ತಾರಂದ್ರ ಅವ್ ನಮ್ ದೊಡ್ಡಪ್ಪ ಅಂತ, ಈಗ ನಮ್ ಸಂಬಂಧವ್ ಅಂತ, ಹೌದಲ್ರಿ? ಅದು ನೋಡ್ರಿ, ನೀವ ನಾಲಿಗೆ ಮ್ಯಾಗ ಐತಿ ಎಲ್ಲ. ರೀ ಅನ್ನೋದು ಇದ್ರಾಗೈತಿ, ಲೇ ಅನ್ನೋದು ಇದ್ರಾಗೈತಿ. ನಾವು ಬಂದರಿಗೆ ಹೆಂಗ ಅವ್ರಿಗೆ ಮರ್ಯಾದೆಗಳು ಕೊಡ್ತೀವಿ, ಹಂಗ ಮರ್ಯಾದೆಗಳು ಅವರು ನಮಗ್ ಕೊಡ್ತಾರ. ನಾವು ಮರ್ಯಾದೆಗಳು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಕೊಡಂಗಿಲ್ಲ. ಅದಕ್ಕೆ ಮಕ್ಕಳುಗಳಿಗೆ ಒಳ್ಳೆ ಮಾರ್ಗ ನೀವು ಕಲಿಸಿದ್ರೆ ಅಂತ ಹೇಳಿದ್ರೆ ಅಂತ ಮಕ್ಕಳುಗಳು ಆಗಂಗಿಲ್ಲ. ಅದೇ ಬುಧಗ್ರಹ, ಬುಧಗ್ರಹದ ದೇವತೆ ಆದಂತ ಹೇಳಿದ್ರೆ ಸ್ಕಂದ ಮಾತಾದೇವಿ. ಅದಕ್ಕೆ ಇವತ್ತಿನ ತಾಯಿಗಳು, ಯಾಕಂದ್ರೆ ಎಲ್ಲಾ ತಾಯಿಗಳು ಮನೆಯೊಳಗೆ ಈ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತೈತಿ. ಈ ಸಮಸ್ಯೆ ಪರಿಹಾರ ಆಗ್ಬೇಕಂತ ಹೇಳಿದ್ರೆ ಇಂಥ ದೇವರುಗಳಿಗೆ ಧ್ಯಾನಗಳು ಮಾಡ್ಕೊಳ್ಳೋದ್ರಿಂದ, ಜೊತೆಗೆ ಏನಂದ್ರೆ ಇಂಥ ಶರಣರ ಮಾತುಗಳು ಶ್ರವಣ. ನೋಡ್ರಿ, ಶ್ರಾವಣ ಮಾಸ ಯಾಕೆ ಬರ್ತದೆ, ನಾನು ಹೇಳಿದ್ದೆ ನಾನು ಒಂದ್ ಮಾತ. ಶ್ರಾವಣ ಮಾಸ ಯಾಕೆ ಬರ್ತೈತಿ, ಶ್ರಾವಣ ಮಾಸ ಯಾಕೆ ಬರ್ತದೆ ಅಂತ ಹೇಳಿದ್ರೆ 11 ತಿಂಗಳ ನಾವು ಕೆಲಸದೊಳಗೆ ಬಿಜಿ ಇರ್ತೀವಿ. 11 ತಿಂಗಳ ದೇವರಿಗೆ ಕೈ ಮುಗಿಯಕ್ಕೆ ನಮಗೆ ಅವಕಾಶ ಸಿಕ್ಕಿರಂಗಿಲ್ಲ. ಅದಕ್ಕೆ 1 ತಿಂಗಳ ಶ್ರಾವಣ ಮಾಸ, ಶ್ರವಣ ಮಾಡೋದಕ್ಕೆ ಶ್ರಾವಣ ಮಾಸ ಅಂತ ಹೇಳ್ತಾರೆ. ಸುಮ್ಮನೆ ಶ್ರಾವಣ ಮಾಸ ಅನ್ನಂಗಿಲ್ಲ. ಅದಕ್ಕೆ ಅದೊಂದು ತಿಂಗಳ ಮಳೆ ಬಿಡ್ಲಾರ್ದಂಗ ಮಳೆ ಬರ್ತೈತಿ. ಅದಕ್ಕೆ ಅವಾಗ ದೇವರುಗಳು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾ ದೇವರಿಗೆ, ಮನೆದೇವರಿಗೆ, ಕುಲದೇವರಿಗೆ, ಎಲ್ಲಾ ದೇವರಿಗೂ ಅಭಿಷೇಕ ಮಾಡಿ ಆ ದೇವ್ರ ಶಾಂತಿ ಮಾಡ್ರಿ ಅಂತ ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ಇಂಥ ದೇವಸ್ಥಾನದಾಗ ಇಂಥ ಶ್ರವಣಗಳು ಮಾಡೋದ್ರಿಂದ ಏನಂದ್ರೆ ಅರ್ಧಕ್ಕರ್ಧ ಮಂತ್ಯಾನ್ದಾಗ ಇರ್ತಕ್ಕಂಥ ಪೀಡಾ ಪಿಶಾಚಗಳು ಅವೇನಿದ್ದಿಲ್ಲ, ನಮಗಿರ್ತಕ್ಕಂಥ ಸಮಸ್ಯೆಗಳು, ಜೊತೆಗೆ ನಮ್ಗೆ ಇಂಥ ದಾರಿ ಗೊತ್ತಿರಂಗಿಲ್ಲ, ಇಂಥ ದಾರಿಗಳು ಗೊತ್ತಾಗ್ತವೆ. ಅದಕ್ಕೆ ವಿಶೇಷವಾಗಿ ಇವತ್ತಿನ ಗ್ರಹ ಯಾವುದಂತ ಹೇಳಿದ್ರೆ ಬುಧಗ್ರಹ. ಅದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ತಾಯಿಗಳು ಮನೆಯೊಳಗೆ ಈ ಸಮಸ್ಯೆ ಐತಿ. ಏನಂದ್ರೆ ದುಡ್ಡಿನ ಸಮಸ್ಯೆ ಐತಿ. ಐತರಿಲ್ರಿ? 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 ಇದು ಯಾರೋ ಸುಮ್ ಕೂತ್ರಿ ಅವ್ರ ಮನೆಯೊಳಗಿಲ್ಲ ಅಂತ ಅರ್ಥ. ಯಾರಿಲ್ಲ ಅವ್ರು ಬೇರೆ ಮನೆಯೊಳಗ ಪಕ್ಕ ಐತಿಲ್ಲ, ಹೌದಲ್ರಿ? ನಿನ್ನೆ ಒಂದಿಷ್ಟು ಮಂದಿ ಏನಂದ್ರ ಈ ಕಡೆ ಭಾಗದ ಒಂದ್ 4-5 ಮಂದಿ ಕುತ್ಕೊಂಡ್ರ ಅದನ್ನ ನಿಮ್ಗೆ ಬಿಟ್ಟು ಕೊಡಂಗಿಲ್ರಿ, ನಿಮ್ಗೆ ಬಿಟ್ಟು ಕೊಡಂಗಿಲ್ಲ ಅಂತ ಹೇಳಿ 4-5 ಮಂದಿ ಅಂದ್ರೆ ಇಂಥ ಕುಂತ ಬಿಟ್ರು ಯಾರಿಲ್ಲ. ನೀವು ಸ್ವಾಮಿ ಯಾವಾಗ ಬಿಟ್ಟು ಹೋಗ್ತಾವ್ರಿ? ಅದೇ ನಮ್ಮ ಮಕ್ಕಳಿಗೆ ಇದು ಇದ್ರಲ್ಲ, ಅವ್ರು 4-5 ಮಂದಿ ಅಂದ್ರೆ ಏನಂದ್ರೆ ನಿಮ್ಗೆ ಬಿಟ್ಟು ಕೊಡಂಗಿಲ್ರಿ ಅಂತಾರ, ನಿಮ್ಗೆ ಬಿಟ್ಟು ಕೊಡಂಗಿಲ್ಲ ಅಂತ ಹೇಳಿ ಈ ಕಡೆ ಕುಂತ ಹೌದಲ್ರಿ? ನಾನು ಬಂದಿದ್ದೆ ಒಂದಿಷ್ಟು ಮಂದಿಗೆ ಸಮಸ್ಯೆ ಆಗ್ಬಿಡೋದು. ಏನಂದ್ರೆ ನೀವು ಎಲ್ಲಿ ಎಡವೆ ಹುಡುಕೊಂಬಂದ್ರೆ ಇವನ್ನ ಬಂದ ಒಟ್ಟಲ್ಲಿ ಹಾಸಿಗೆ ಮಾಡಾಕ್ತಿದ್ವು, ಅಲ್ಲಿ ಗುಡಿಯಾಗ ಒಟ್ಟು ಅಡ್ಡಾಡ್ತಿದ್ವು, ಅಲ್ಲಿ ಅದು ಮಾಡ್ತಿದ್ವು, ಇದು ಮಾಡ್ತಿದ್ವು. ಇದನ್ನೆಲ್ಲ ನಾವು ಬಂದ ಎಲ್ಲ ಗುಡಿನ ಹಾಡಿಸ್ಬಿಟ್ಟ. ನಾವು ನಿಂತಿದ್ದಾವೆ ಎಷ್ಟು ಚಂದಿದ್ದ ಅಂದ್ರೆ ಬೇಸಿಗೆ ಆದರೂ ನಮ್ಗೆಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತಿದ್ರು ಒಳಗಡೆ. ಇವನ್ ಎಲ್ಲಿ ಹುಡುಕೊಂಬಂದ್ರೆ ಏನು ಕಂಪ್ಯೂಟರ್ ಇವ್ ಬಂದ ಸುಟ್ಟು ಬರೇ ಒಂದೊಂದ್ ದಿವಸ ಒಂದೊಂದ್ ಹಂಗ ನೀವ್ ಒಂದರಿಂದ ಯಾರಂದ್ರು ಬೇರೆ ಸುದ್ದಿ ನಮ್ಮೂರಾಗೆಲ್ಲ, ನಮ್ಮೂರಾಗ ಹಿಂಗಂದ್ರೆ ತಾನೇವ ಬೇರೆ ಒಳಗೆ ನಾನು ಅದನ್ನ ನೋಡಿದ್ನಿ. ಯಾರ ಒಂದಿಷ್ಟು ಮಂದಿ ಅಂತಾರ ನೋಡಿದ್ನಿ, 4-5 ಮಂದಿ ಅಂದ್ರೆ ನಿಮ್ಗೆ ಬಿಟ್ಟು ಕೊಡಂಗಿಲ್ಲ ಯಾರಿಲ್ಲ. ಅವಾಗ ನಿರ್ಧಾರ ಮಾಡಿದ್ನಿ 5ನೇ ವರ್ಷಕ್ಕೆ ಕನ್ಫರ್ಮ್ ಆಗಿ ನಾವು ಬಿಟ್ಟು ಕೊಡ್ಬೇಕಂತ ಹೇಳಿ.
ನಾನು ಎಲ್ಲ ಅಂತಿದ್ದೆ ಶಂಕರಿ ತಾಯಿ ಹೋದಾಗ ಅಲ್ಲೇನಂತಿದ್ದಂದ್ರೆ ಯಾವಾಗ ಅನ್ನದ ಋಣ ಮುಗಿತಂತಂದ್ರೆ ಮುಂದ್ ವರ್ಷ ನಾ ಇರ್ತೇನೆ ಇಲ್ಲೋ 3 ವರ್ಷ ಇರ್ತಾನೆ ಇಲ್ಲ ಅಂತಿದ್ದೆ ಅಂದ್ 3ನೇ ವರ್ಷಕ್ಕೆ ಗುಡಿ ಬಿಟ್ಟು ನೀವೆಲ್ಲರೂ ನೀವು ಇಟ್ಕೊಂಡೇವ್ರಿ ಅಂತಲ್ವ ಯಾರು ಆಯ್ತು ಯಾಕಂದ್ರೆ ಒಂದ್ ಅಗ್ನಿ ಸೇವಾ ನಾನು ಏನಂತೇನೆ ಅಂದ್ರೆ ಒಂದ್ ಅಗ್ನಿ ಸೇವಾ ನಮ್ಗೆ ಎಲ್ಲರಿಗೂ ಎಲ್ಲಿ ಮಠ ಅವಕಾಶ ಮಾಡಕ್ ಕೊಡ್ತಾರ ಅದೇ ಮಠ ಎಲ್ಲ ಕೂಡಿ ಮತ್ತೆ ಇದ್ರಾಗಿರೋದಷ್ಟೇ ವಿಶೇಷ ಆದ್ರೆ ನನಗಂತ ನಿಮಗೆ ಏನಂದ್ರೆ ನಾಟಿ ಹೋಗ್ಬಾರ್ದು ಅಂತ ಹೇಳಿ ಮುಂದಿನ ವರ್ಷ ದಾಂಡಿಯಾ ಅಂತ ಹೇಳಿ ಮಾಡ್ತಾರ ಆ ಕಡೆ ಮಹಾರಾಷ್ಟ್ರ ಕಡೆ ಹುಬ್ಬಳ್ಳಿ ಕಡೆ ಬೆಂಗಳೂರು ಕಡೆ ಮಾಡ್ತಾರ ಅದನ್ನ ಮುಂದಿನ ವರ್ಷ ಇಲ್ಲಿ ಅದರ ಪ್ರಯೋಗ ತರಬೇಕು ಅಂತ ಹೇಳಿ ಒಂದು ಮಾಡ್ಕೊಡೋದು ನಾನು ಆಲ್ರೆಡಿ ಅನ್ಕೊಂಡಿದ್ದೆ ಅವ್ರ ತಾಯಿಗಳು ಹೇಳಿದ್ರು ಆಗಲೇ ಅದಕ್ಕೆ ಮುಂದಿನ ವರ್ಷ ದಾಂಡಿಯಾ ಕಾರ್ಯಕ್ರಮ ಯಾಕಂದ್ರೆ ದೊಡ್ಡ ಗ್ರೌಂಡ್ ಐತಿ ಒಬ್ಬರ ಅನುಭವ ಇರ್ತಕ್ಕಂಥ ಅವ್ರ ದಾಂಡಿಯಾ ಟೀಚರ್ಸ್ ಒಬ್ರು ಕರ್ಸೋರು ಕರೆಸಿ ಮುಂದುವರ್ಷ ಹೇಳ್ತಾರ ಅದನ್ನು 9 ದಿವಸ ನಮ್ಮ ದೇವಸ್ಥಾನದಾಗೆ ಅದನ್ನ ಮಾಡುವಂತ ಕಾರ್ಯಕ್ರಮ ಮುಂದುವರ್ಷ ಹಮ್ಕೊಂತೀವಿ ಅದನ್ನೆಲ್ಲ ಆದ್ರೆ ನೀವು ಮುಂದಿರತ್ಲೆ ಆ ತರ ನವರಾತ್ರಿ ಮಾಡೋಣ್ರಿ ಅಂತ ಬಂದ್ರೆ ಅದೇನ್ ಮೀಟಿಂಗ್ ಕರೀತಿದ್ದು ಹೋಗ ಆದ್ರೆ ನಾನು ನಿನ್ನೆ ಒಂದು ಮಾತು ಏನಂದ್ರೆ ಇವಾಗ ದಿವಸ ಒಬ್ಬರ ದೇವಸ್ಥಾನ ಸೇವಾ ಪಾತ್ರ ಅಂತ ಬಂದಿದ್ದಿ ನೀನ್ ಅಂದಿದ್ದು ಕೇಳ್ತೀನಿ ನಾವು ಒಂದು 20 ಮಂದಿ ಕೆಲಸ ತಗೊಂಡು ಅವ್ ಏನ್ ಪಂಡಿತರು ಹಾಕಿಲ್ಲ ಆದಿ ದೊಡ್ಡದಲ್ಲ ದೇವಸ್ಥಾನದಾಗೆ ಒಂದು ಗಂಗಾಳ ತೊಳೆದಿತ್ತು ಅಂತ ಹೇಳಿದ್ರೆ ಅದೇ ದೊಡ್ಡ ಸೇವಾ ಕಸ ಹೊಡೆದ ದೊಡ್ಡ ಸೇವಾ ಜೊತೆಗೆ ಮಲ ಹೊಡ್ಸೋದು ದೊಡ್ಡ ಸೇವಾ ದೇವಸ್ಥಾನದಾಗ ಏನೇ ಇರಲಿ ಅದು ಮಾಡೋದು ದೊಡ್ಡ ಸೇವಾ ಮತ್ ಹಿಂಗಂದ್ರೆ ನಾಳಿಂದ ಬೆಳಿಗ್ಗೆ ಹುಟ್ಟು ಬರುತ್ತೆ ಯಾಕೆಂದ್ರೆ ನಾನಿರಂತ ಹೇಳಿಲ್ಲ ಸ್ವಾಮಿ ಹೇಳಿ ಬಂದು ಗಿಡ ನಿನ್ನೆ ಹೇಳಿದ್ರ ಏನೋ ಕೆಲಸ ಮಾಡುತ್ತೆ ಅದಕ್ಕೆ ಏನಂದ್ರೆ ಏನು ಸಾಧ್ಯತೆ ಅದನ್ನ ನಾವು ದೇವಸ್ಥಾನದಾಗ ಯಾವುದೇ ಆಗಿರ್ಲಿ ಅದು ಮಾಡಿದ್ವಿ ಅಂದ್ರೆ ಯಾಕಂದ್ರೆ ಅದೇ ಪುಣ್ಯ ಫಲನೇ ನಮ್ಗೆ ಬರ್ತಕ್ಕಂಥದ್ದು ಯಾಕಂದ್ರೆ ದೊಡ್ಡ ದೊಡ್ಡ ಪೂಜಾ ಮಾಡೋದ್ರಿಂದ ಫಲ ಬರಂಗಿಲ್ಲ ನಾವು ಕುತ್ಕೊಂಡು ಅಭಿಷೇಕಗಳು ಮಾಡ್ತೀವಿ ನವಗ್ರ ಸಂಜೆಗಳು ಮಾಡ್ತೀವಿ ದೇವಸ್ಥಾನದವ್ರಿಗೆ ಅದನ್ನ ಮಾಡಿ ಇದನ್ನ ಮಾಡ್ತೀವಿ ಅದಕ್ಕಿಂತ ಅಲ್ಲಿ ಉಂಡಿರ್ತಕ್ಕಂಥ ಒಂದು ಗಂಗಾ ತೊಳೆರಿ ಅದರಂತ ದೊಡ್ಡ ಸೇವೆ ಯಾವಾಗಲ್ಲ ಧಾರವಾಡದಾಗ ಮೃತ್ಯುಂಜಯ ಹಬ್ಬಗಳು ಧಾರವಾಡದಾಗ ಮೃತ್ಯುಂಜಯ ಮುರುಘಾ ಮಠದ ಮೃತ್ಯುಂಜಯ ಹಬ್ಬಗಳು ಅವ್ರಿದ್ದಾಗೆ ದಿವಸ ಭಕ್ತರುಂಡಿರ್ತಕ್ಕಂಥ ತಾಟಗಳು ತೊಳಿತಿದ್ರಂತ ಅಂತ ಜಗತ್ತುಗಳು ಯಾಕಂದ್ರೆ ಅಂತ ಶಕ್ತಿ ಐತಿ ದೇವಸ್ಥಾನದಾಗ ನಾವು ಮಾಡೋ ಶಕ್ತಿ ಅಂತ ಹೇಳಿದ್ರೆ ಈ ಪೂಜಾ ಕುದುರು ನೀವೆಲ್ಲ ಹೆಂಗ್ ಮಾಡ್ತೀರ ದಿವಸ ನಾಲ್ಕು ಅದಕ್ಕಿಂತ ಮುಂಚೆ ಬಂದಿವ ಸ್ವಲ್ಪ ಕಸ ಬಿಡ್ರಿ ನೀವು ಹಾಕಕ್ ಹೋಗ್ಬೇಡ್ರಿ ಆಗ ದೇವ್ರ ಆಶೀರ್ವಾದ ಮಾಡಿರ್ತಾರ ಅದೇ ದೊಡ್ಡ ಆಶೀರ್ವಾದ ನಾವು ಹಾಕಿದ್ರೆ ಹಾಕಿ ಮಾಡೋದಕ್ಕಂತೇನಿಲ್ಲ ನೀವು ಮಾಡಿದ್ರೆ ದೇವ್ರು ನೋಡ್ತಾನೆ ನೋಡ್ರಿಂಗಿಲ್ರಿ ಹಾಕಿದ ತಕ್ಷಣ ನೋಡಿರ್ತಾರ ಹೌದಲ್ರಿ ಯಾಕಂದ್ರೆ ಅದ್ರಾಗ ದೊಡ್ಡ ಸೇವಾ ಅದ ಆ ಸೇವಾ ಮಾಡೋದ್ರಿಂದ ದೊಡ್ಡ ಫಲ ಐತಿ ಅದಕ್ಕೆ ನಿಮ್ಗ ದೇವಸ್ಥಾನದಾಗ ಯಾವುದೇ ದೇವಸ್ಥಾನದಾಗಿರ್ಲಿ ಅದು ಇರುತ್ತಲ್ಲ ಅಲ್ಲಿ ನಿಮ್ಗೆ ಏನು ಸಾಧ್ಯ ಆಗತಿ ಯಾವ್ದು ಇರ್ತೈತಿ ಕೇಳಿಬಿಟ್ಟು ಮಾಡ್ರಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸ ಇಚ್ಛಿತ ನಮ್ಗೆ ಇದು ಮಾಡ್ಬೇಕಂತ ಅನ್ಸೈತೆ ಅಂತ ಹೇಳಿದ್ರೆ ನೀವು ಮಾಡ್ರಿ ಏನ್ ತೊಂದಿಲ್ಲ ಅದು ಮಾಡೋದ್ರಿಂದ ಆ ದೇವ್ರು ನಿಮ್ಗೆ ಒಬ್ಬರೇ ದೇವ್ರು ಇರ್ತದ ನೀವು ಒಬ್ಬರೇ ಇರ್ತೀರಿ ನೀವು ಅನ್ಕೊಂಡು ಏನ್ ಮಾಡತ್ತಂತೀರಿ ಅವಕ್ಕ ದೇವ್ರು ಹಿಂಗ್ ಮಾಡ್ತಿರ್ತಾವ ಏನಂದ್ರೆ ಮಂಗಳವಾರ ಒಳಗಡೆನೆ ಬರ್ತದ ಅದಕ್ಕೆ ವಿಶೇಷ ಏನಂದ್ರೆ
ತಾಯಿಗಳಿಗೆ ಸೇವಾಗಳು ಏನ್ ಮಾಡೋದಲ್ಲ ಅದೇ ಸೇವಾದ ಫಲನೇ ದೊಡ್ಡದ ಅತ್ಯಂತ ಬರ್ತಕ್ಕಂಥದ್ದಾಗ್ತೈತಿ. ಅದಕ್ಕೆ ಇವತ್ತು ದೇವಿ ಸ್ಕಂದ ಮಾತ, ಯಾಕಂದ್ರೆ ಅಲ್ಲಿ ಟೈಮ್ ಆಗಕ್ ಬಂದದ. ಮತ್ತೆ ನಾಳೆಗೆ ಮತ್ತೆ ಬೇರೆಗಳು ಹೇಳ್ತಕ್ಕಂಥದ್ದು. ನಾಳೆಗೆ ವಿಶೇಷ ಏನಂತ ಹೇಳಿದ್ರೆ ಕಾಳ ಸರ್ಪ ದೋಷ. ನಾಳೆ ದೇವಿ ವಿಶೇಷವಾಗಿ ಯಾವ ದೇವರು ಬರ್ತಾರೆ ಅಂತ ಹೇಳಿದ್ರೆ ಕಾತ್ಯಾಯಿನಿ ದೇವಿ. ನಾಳೆ 6ನೇ ದಿವಸ ಕಾತ್ಯಾಯಿನಿ ದೇವಿ. ಆ ದೇವಿ ಎದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಕಾಳ ಸರ್ಪ ದೋಷ ಅಂದ್ರೆ ಜಾತಕದಾಗ ನಾಗ ದೋಷ ಯಾರಿಗದಲ್ಲ ಅವ್ರದ್ದು ದೋಷ ಕಳೀತಕ್ಕಂಥ ತಾಯಿ ನಾಳೆಗೆ. ಅದು ವಿಶೇಷ ಐತಿ. ಹಂಗ ನಾಗಪ್ಪನ ಅಂದ್ರೆ ಹಾವುಗಳ ಮನೆಯೊಳಗೆ ಎಲ್ಲರ ಮನೆಯೊಳಗೆ ಹಿಂಸೆಗಳು ಮಾಡಿರ್ತಾರ. ಆ ಹಿಂಸೆದ ಫಲದ ದೇವಿನೇ ಕಾತ್ಯಾಯಿನಿ ದೇವಿ. ಅಂದ್ರೆ ಮದುವೆ ಆಗದೇ ಇರ್ತಕ್ಕಂಥವ್ರು, ಮಕ್ಕಳ ಆಗದೇ ಇರ್ತಕ್ಕಂಥವ್ರು ನಾಳೆ ನಾಡ್ದ ಏನು ಪಾಲ್ಗೊಳ್ತೀರಿ ಅವ್ರಿಗೆ ಅದು ಫಲ ಬಂದೇ ಬರ್ತೈತಿ. ಅಂದ್ರೆ ನಾಳೆಗೆ ಬರ್ತದ. ನಾಳೆಗೆ ವಿಶೇಷವಾಗಿ ಏನಂದ್ರೆ ಕಾತ್ಯಾಯಿನಿ ದೇವಿ. ಆಮೇಲೆ ಮಹಾಗೌರಿ 8ನೇ ದಿವಸಕ್ಕೆ ಬರ್ತೈತಿ. ಮಹಾಗೌರಿ ಆಮೇಲೆ ಕಾತ್ಯಾಯಿನಿ ಇವೆರಡು ಏನದವಲ್ಲ ಕಾಳ ಸರ್ಪದೋಷ ನಾಗದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ದೇವಿಗಳದಾವ. ಈ ದೇವಿಗಳಿಗೆ ಅದು ಮಂಗಳವಾರ ಬರ್ತದೆ. ಆ ದೇವಿ ಮಹಾಗೌರಿ ಏನದಲ್ಲ ಮಂಗಳವಾರ ಬರ್ತದೆ ವಿಶೇಷ. ಅವತ್ತೇ ಏನ ನಿಮ್ಗೆ ಯಾರಿಗಾದ್ರೂ ನಾಗ ಹತ್ಯಾ ದೋಷ, ಜಾತಕದಾಗ ನಾಗದೋಷ ಐತ್ರಿ, ನಮಗದು ನಿವಾರಣೆ ಆಗ್ತಾ ಇಲ್ಲ ಅನ್ನೋದಿತ್ತು ಅಂತ ಹೇಳಿದ್ರೆ ಈ ದೇವಸ್ಥಾನ ಕುತ್ಕೊಂಡು ಆ ದೇವಿ ಸಂಕಲ್ಪ ಏನ್ ಮಾಡ್ಕೊಂತೀರಿ ಅದ್ರ ಫಲ ನಿಮಗೆ ಬಂದೇ ಬರ್ತೈತಿ. ಅದಕ್ಕೆ ನಾಳಿಗೆ ಪ್ಲಸ್ ಮಂಗಳವಾರ ಅದು ಏನಿರ್ತಕ್ಕಂಥದ್ದೈತಿ. ಅದರ ನಡಮಧ್ಯೆ ಇರ್ತಕ್ಕಂಥ ದೇವಿ ಯಾರಂತ ಹೇಳಿದ್ರೆ ಕಾಳರಾತ್ರಿ ಅಂದ್ರೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ. ಅಂದ್ರೆ ನಾಡ್ದು ಬರ್ತಕ್ಕಂಥ ದೇವಿ. ಕಾಳರಾತ್ರಿ ಅಂದ್ರೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ. ಇವೆಲ್ಲದಕ್ಕೂ ಒಂದೊಂದು ದೇವಿ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿಗಳದ. ಇವತ್ತು ಬರ್ತಕ್ಕಂಥ ದೇವಿ ಸ್ಕಂದ ಮಾತಾ ದೇವಿ. ಸ್ಕಂದ ಮಾತಾ ಅಂತ ಹೇಳಿದ್ರೆ ಆ ಕಾರ್ತಿಕೇಯನ ತಾಯಿ ಹೆಸರು ಸ್ಕಂದ ಮಾತಾ. ಆ ದೇವಿ ಸಣ್ಣ ಮಗು ಹಿಡ್ಕೊಂಡು ಎದುಗುಡು ಕೂತಿದ್ದಾಳ. ಆ ದೇವಿ ಧ್ಯಾನ ಮಾಡೋದ್ರಿಂದ ಇದೇನೆಂದ್ರೆ ಮಕ್ಕಳು ಇಲ್ಲದರಿಗೆ ಮಕ್ಕಳ ಫಲಗಳು ಕೊಡ್ತಕ್ಕಂಥ ಆ ದೇವಿ. ವಿಶೇಷವಾಗಿ ಏನ ಆರಾಧನೆ ಮಾಡ್ತೀರಿ ಆ ದೇವಿ ಫಲ ನಿಮಗೆ ಬಂದೇ ಬರ್ತೈತಿ. ನಾವು ವಚವತಿ ಏನ್ ಹೇಳ್ತದೆ ಅಂದ್ರೆ ನೀವು ಧ್ಯಾನ ಮಾಡ್ರಿ, ಆರಾಧನೆ ಮಾಡ್ರಿ, ಬೇಡ್ಕೊರಿ. ಇದನ್ನ ಯಾಕೆ ಹೇಳ್ತದೆ ಅಂದ್ರೆ ನೀವು ಏನು ಕುತ್ಕೊಂಡು ಸಂಕಲ್ಪಗಳು ಮಾಡ್ಕೊಳ್ತೀರಿ ಆದಂತರೂ ಪಕ್ಕಾ ನೆರವೇರ್ತದೆ. ಬಹಳಲ್ಲ ಸ್ವಲ್ಪ ಆದ್ರೂ ಬಂದೇ ಬರ್ತೈತಿ. ಈಗ ನೋಡ್ರಿ ಮಳಿ ಬರಾಕತ್ತದ ಅಂತ ಹೇಳಿ ಆಗಲ್ಲ ಏನ್ ಮಾಡಿದ್ರಿ ಹೇಳ್ರಿ, ತಾಡ್ಪತ್ರೆಗಳು ಹಾಕಿದ್ರಿ. ಬರ್ತಕ್ಕಂಥ ಎಷ್ಟೋ ಮಳಿನ ಕಂಟ್ರೋಲ್ ಮಾಡಿದ್ರಿ. ಹೌದಲ್ರಿ? ಹಂಗ ನೀವೇನು ಬೇಡ್ಕೊಂಡ್ರಿ ಅಂತ ಹೇಳಿದ್ರೆ ಬಹಳಲ್ಲ ಸ್ವಲ್ಪ ಆದ್ರೂ ಕೆಲಸಗಳು ಹಾಗೆ ಆಗ್ತಾವು. ಯಾಕಾಗಲಿಲ್ಲ? ಹಾಗೆ ಆಗ್ತಾವು. ನಾವು ಮನಸ್ಸಾಗಿ ತಿನ್ಬೇಕು ಅನ್ನೋದ್ರೆ ಅದ್ರ ಫಲ ಬರ್ತೈತಿ. ಅದಕ್ಕೆ ಆ ದೇವಿ ಧ್ಯಾನಗಳು ಮಾಡ್ಕೊಳ್ತಕ್ಕಂಥದ್ದು. ಫಸ್ಟ್ ಅಕ್ಷತೆಗಳು ಕೊಡ್ರೇವ, ಒಬ್ಬರ ಅಕ್ಷತೆಗಳು ಕೊಡ್ರಿ. ಎಲ್ಲರೂ ಸಂಕಲ್ಪಗಳು ಮಾಡ್ಕೊಡಿ. ಲಾಸ್ಟಿಗೆ ಆ ದೇವಿ ಹತ್ತಿರ ಹೋಗಕ್ಕಿಂತ ಬರುವುದಾಗೆ ಅದನ್ನ ಬೇಡ್ಕೊಂಡು ಹಾಕಿ ಹೋಗ್ತಕ್ಕಂಥದ್ದು. ನಿಮಗೆ ನಾಗ ದೋಷ ಇತ್ತು ಅಂತ ಹೇಳಿದ್ರೆ, ಜಾತಕ ದೋಷ ಇತ್ತು ಅಂತ ಹೇಳಿದ್ರೆ ಅವೆಲ್ಲವೂ ದೋಷ ನಿವಾರಣೆ ಆಗ್ಲಿ ಆ ಮಹಾತಾಯಿ ಆ ಸಿದ್ದಪ್ಪನ ಆಶೀರ್ವಾದ ಸದಾಕಾಲ ನಮ್ಮ ತನಕ ಆಗಲಿ ಅಂತ ಹೇಳಿ ನಾ ಇನ್ನೊಂದು ಮಾತು ಹೇಳ್ತಿದ್ದೀನಿ. ಏನಂದ್ರೆ ಈ ವರ್ಷ ಯಾರ್ಯಾರ ಮದುವೆ ಸಂಬಂಧ ಆಗಿರ್ಲಿ, ಮಕ್ಕಳ ಸಂಬಂಧ ಆಗಿರ್ಲಿ ಉಡಿಗಳು ತುಂಬಿಸ್ಕೊಂತೀರಿ, ಮುಂದಿನ ವರ್ಷ ಬರೋದ್ರಾಗ 10 ಮಂದಿ ತುಂಬಿಸ್ಕೊಂಡ್ರಿ ಅಂದ್ರೆ 5 ಮಂದಿ ಬಂದ್ರು ಅದು 100% ಆಗ್ತೈತಿ. ಆದ್ರೆ ಒಂದು ವಿಶೇಷ ಸೂಚನೆ ಏನಂತ ಹೇಳಿದ್ರೆ ಸ್ವಾಮಿ ಉಡಿ ತುಂಬ್ತಾನ ಅಂತೇಳಿ ತುಂಬಿಸ್ಕೊಂಡ್ರಂದ್ರೆ ಯಾವ ಮಕ್ಕಳನ್ನಾಗಂಗಿಲ್ಲ, ಯಾವ ಮದುವೆನಾಗಂಗಿಲ್ಲ. ಸಂಕಲ್ಪ ಮಾಡ್ಕೋಬೇಕವ್ವ, ನಿನ್ ಸನ್ನಿಧಾನದಾಗದೀನಿ, ಯಪ್ಪ ನಿನ್ ಸನ್ನಿಧಾನದಾಗದೀವಿ, ನಮಗ ಆಗ್ತಕ್ಕಂಥ ಮಕ್ಕಳ ಯೋಗ ಕೊಡು, ನನ್ನ ಮದುವೆ ಯೋಗ ಕೊಡು ಅಂತ ಹೇಳಿ ಅವ್ರು ಬೇಡ್ಕೊಂಡದ ಖರೆ ಆದ್ರೆ ಆದಂದ್ರು ಪಕ್ಕ ಆಗ್ತೈತಿ. ಸುಮ್ಮನೆ ಉಡಿ ತುಂಬ್ತೇವಿ ಅಂತ ಹೇಳಿ ನೀವು ತುಂಬಿಸ್ಕೊಂಡ್ರಂದ್ರೆ ಆಗೋ ಕೆಲವು ಸಹಿತ ಆಗಂಗಿಲ್ಲ. ಅದಕ್ಕೆ ತಾಯಿಗಳು ಉಡಿ ತುಂಬಿಸುವ ಸಂಕಲ್ಪ ಮಾಡಿ ಉಡಿ ತುಂಬಿಸ್ಕೊಳ್ಳಿ, ಅದ್ರ ಫಲ ಏನದ ಬಂದೇ ಬರ್ತೈತಿ. ಎಲ್ಲರಿಗೂ ಒಳ್ಳೆಯದಾಗಿ. ಅಕ್ಷರ ತಗೊಂಡ್ರಲ್ಲ, ಎಲ್ಲರೂ ಅಕ್ಷರ ತಗೊಂಡ್ರಲ್ಲ. ಅವ್ರ ಮಕ್ಕಳು ಇರ್ತಾರೆ, ಇವ್ರು ಹೆಣ್ಮಕ್ಳು ಬಂದಕ್ಕೆ
ಈ ದೇವಸ್ಥಾನದಾಗ ಗಡ್ಡಕ್ಕೆ ಹಾಕ್ಬೇಕಂತ ಹೇಳಿದ್ರೆ ಖರ್ಚು ಭಾಳ ಅದ. ಅದೇ ಸೀರೆಗಳು ತರಬೇಕಲ್ಲ, ಹೆಂಗ್ ತರೋದು ಸೀರೆ? ಇದೆಲ್ಲ ವಿಚಾರ ಮಾಡ್ಕೋತ ಏನಂತ ಹೇಳಿದ್ರೆ ಒಬ್ಬರು ತಾಯಿಗಳು ಬಂದ್ರೆ ಅವತ್ತ ಹೊರತಿಗೆ ದೇವ ಮತ್ತೆ ಸೀರೆಗಳು ಬೇಕು, ನಮಗ ಸೀರೆಗಳು ತರಬೇಕಂತ ಅಂತ ಹೇಳಂದ್ರೆ ಇಲ್ಲಿ ಒಂದಿಷ್ಟ ಮತ್ತೆ ಈ ಓಣ್ಯಾಗ ತಂದು ಕೊಟ್ಟಿದ್ರೆ ಇಲ್ಲ ಅಂತ ಹೇಳ, ನಾ ತಪ್ಪಂತ ಹೇಳಲ್ಲ. ಆ ತಾಯಿಗಳು ತಂದಿದ್ರು ಕರೆ, ಆದ್ರ ಆ ದೇವಿಗಳಿಗೆ ಮ್ಯಾಚ್ ಹಾಕಿದ್ದರು ಅವ್ರು ಸೀರೆಗಳು. ಆ ದೇವಿಗಳು ಮ್ಯಾಚ್ ಆಗಾಡ್ಲಿಕ್ಕೆ ಒಬ್ಬರು ತಾಯಿಗಳು ಬರೋತ್ತಿಗೆ ಅವ್ರಿಗೇನಂತ ಹೇಳಿದ್ರೆ ಯಾವ ನೀವು ಒಂದು ಸೀರೆ ಕೊಡ್ಸ್ಬೇಕು ಅಂತೇಳಿ ಅವ್ರ ಮಗಂದು ದೋಷ ಸಂಬಂಧ ಅವ್ರೊಬ್ರು ಕೊಡ್ಸಿರ್ತೇವೆ ಅಂತ ಹೇಳಿದ್ರು. ಅವರೊಬ್ರು ಒಂದು ಸೀರೆ ಕೊಡ್ಸಿದ್ರು. ಇನ್ನೊಬ್ಬರು ತಾಯಿ ಅವರು ಇದ್ರು ಅವ್ರ ಜೊತೆಗೆ ಹೇಳೋಣ ಅಂತ ಹೇಳಿದ್ರೆ ಯಾವ ನಮ್ಗೆ ಮತ್ತೆ ಸೀರೆಗಳು ತಂದು ಕೊಡ್ಬೇಕು. ಅದರ ಹಂಗಾರ ನಮ್ಮ ಜಾತಕದಾಗ ಯಾವ ದೋಷ ಇದೆ ನೋಡ್ರಿ ಅಂತ ಸೀರೆ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಅಂದ್ರೆ ಅವರಿಗೆ ಫಸ್ಟ್ ಹೇಳಿದ್ದು ಎಷ್ಟು ಅಂತ ಹೇಳಿದ್ರೆ ನಾನು 4 ರಿಂದ 5 ಸೀರೆಗಳು ಹೇಳಿದ್ವಿ. 4 ರಿಂದ 5 ಸೀರೆ ಮ್ಯಾಚಿಂಗ್ ಆದವು. ಮತ್ತೇನು ಉಳಿದಿದ್ದು 4 ಸೀರೆ ಬೇಕಲ್ಲ, ಇನ್ನು 4 ಸೀರೆ ಬೇಕನ್ನೋತ್ತಿಗೆ ಮತ್ತೆ ಇಲ್ಲಿ ತರಿಸ್ಕೊಂಡ್ವಿ, ಅವು ಮ್ಯಾಚ್ ಆಗಲಿಲ್ಲ. ಮ್ಯಾಚ್ ಆಗಲಾರ್ದಕ್ಕ ಅದ ತಾಯಿ ಏನಂತ ಹೇಳ್ಬಿಟ್ರು ಅಂತ ಹೇಳಿದ್ರೆ ಅದರ ಅವನಷ್ಟು ಏನಿದಿಲ್ಲ ನಾವು ಎಲ್ಲರೂ ಸೇರಿಸಿ ತರ್ತೇವೆ ಅಂತ ಹೇಳಿ ಆ ಸೀರೆ ತಂದು ಕೊಟ್ಟಿರ್ತಕ್ಕಂಥ ತಾಯಿಗಳು ಬಂದಾರ. ಅವ್ರಿಗೆಲ್ಲರೂ ಒಂದ್ ಜಾತಿ ತಪ್ಪಾಗ್ರಿ. ಯಾಕಂದ್ರೆ ಇದು ಸೀರೆ ಒಬ್ಬರೇ ತಂದಿಲ್ಲ, ಅವರೆಲ್ಲರೂ 4 ರಿಂದ 5 ಮಂದಿ ಸೇರಿ 8 ಸೀರೆ ತಂದು ಕೊಟ್ಟಾರ ಈ ಹುಟ್ಟು ದೇವಿಗೆ. ಇವತ್ತು ಅವ್ರದೇ ಪೂಜೆಗಳು ಅಂದ್ರೆ ಪ್ರಕಾಶ್ ಮೆಣಸಿನಕಾಯಿ ಅಂತ ಹೇಳಿ ಅವರು, ಜೊತೆಗೆ ಸುನಿಲ್ ಕೂರ್ಸದ, ಸೋಮಣ್ಣವರು ಕೂರ್ಸದ, ಇವರೆಲ್ಲರೂ ಶಿವಾನಂದ ಕೂರ್ಸದ, ಇವರೆಲ್ಲರೂ ಸೇರಿ ಆ 8 ದೇವಿಗೆ 8 ಸೀರೆಗಳು ತಂದು ಕೊಟ್ಟಾರ. ಅದಕ್ಕೆ ದೇವಸ್ಥಾನದ ವತಿಯಿಂದ, ಸಿದ್ದಪ್ಪನ ಗುಡಿ ವತಿಯಿಂದ, ಜೊತೆಗೆ ನಮ್ಮ ಓಣಿ ವತಿಯಿಂದ ಅವರಿಗೆ ಏನಿದಿಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದನ್ನ ಯಾಕೆ ಹೇಳಿದಂತ ಹೇಳಿದ್ರೆ ದೇವಿ ಅವರು ಮನಸ್ಸಿನಾಗ ಹೋಗಿ ಅಷ್ಟು ಸೀರೆ ಕೊಡ್ಸಂಗ್ ಮಾಡಿದಾಳಲ್ಲ, ಎಂತ ಶಕ್ತಿ ದೇವಿದು, ಹೌದಲ್ರಿ? ಯಾಕಂದ್ರೆ ದೇವಿ ಪವರ್ ಇಲ್ಲ ಅಂತ ಹೇಳಂಗಿಲ್ಲ, ಪವರ್ ಐತಿ. ಆದ್ರ ನಾವು ಅದ್ರ ಉಪಯೋಗ ತಗೋಬೇಕ ಅಂದ್ರೆ ಮಾತ್ರ ಅದರ ಪವರ್ಗಳು ಬರ್ತಕ್ಕಂಥದ್ದಾಗ್ತೈತಿ. ಅದಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಾಯಿಗಳಿಗೂ ನಿಮ್ಮ ಮನೆಯೊಳಗಿರ್ತಕ್ಕಂಥ ಏನು ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆ ಪರಿಹಾರ ಮಾಡಿ ಆ ದೇವಿ ನಮಗೂ ಕೊಡ್ಸಂಗಾಗ್ಲಿ ಅಂತ ಹೇಳಿ ಆ ದೇವಿಗೆ ಬೇಡ್ಕೋರಿ. ಜೊತೆಗೆ ಎಷ್ಟು ಸಾಧ್ಯ ಆಗತಿ ದಾನ ಧರ್ಮ ಅವನ್ನೆಲ್ಲಗಳು ಮಾಡ್ರಿ. ಇದು ದಾನ ಧರ್ಮದ ಕಥೆ ನಾಳೆ ಹೇಳ್ತೀನಿ. ಒಂದು ಊರೊಳಗ ಧನ ಅಂತೇಳಿ ಮನೆಗೆ ಬೋರ್ಡ್ ಇತ್ತಂತ. ಆ ಬೋರ್ಡಿನ ಕಥೆ ನಾಳೆ ಕೇಳ್ಬೇಕಾದ್ರೆ ಮುದ್ದಾಂ ಬರ್ತಾರೆ, ನಾಳೆ ಹೇಳ್ಕೊಂಡ್ಬರ್ತೀವಿ. ಅದಕ್ಕೆ ವಿಶೇಷವಾಗಿ ಅಂದ್ರೆ ಸ್ಕಂದ ಮಾತ್ರ ದೇವಿದ ವಿಶೇಷವಾಗಿ ಇವತ್ತು ಆರಾಧನೆ ಮಾಡ್ತಕ್ಕಂಥದ್ದು. ಆ ದೇವಿಗೆ ನಿಮ್ಗಿರ್ತಕ್ಕಂಥ ಕಷ್ಟಗಳು ಅರ್ಪಣೆಗಳು ಅವೆಲ್ಲ ದೂರ ಆಗಲಿ ಅನ್ಕೋಬೇಕು, ಆ ದೇವಿಗೆ ಬೇಡ್ಕೊಳ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ತಾಯಿಗಳಿಗೆ, ಜೊತೆಗೆ ಕಮಿಟಿಯ ಸರ್ವ ಸದಸ್ಯರಿಗೆ, ಆಮೇಲೆ ಅವ್ರ ಕುಟುಂಬಕ್ಕೆ, ಮುದ್ದು ಮಕ್ಕಳಿಗೆ, ಆಮೇಲೆ ಗುರಿ ಹಿರಿಯರಿಗೆ ಎಲ್ಲರಿಗೂ ಸ್ವಾಗತ ಬರ್ಕೊಂಡು ಇವಾಗ ಏನಂದ್ರೆ ಸಂಕಲ್ಪಗಳು ಮಾಡ್ಕೊಳ್ತಕ್ಕಂಥದ್ದು. ಎಲ್ಲರೂ ಕೈ ಹಿಂಗೆ ಮುಚ್ಚಿಡ್ಕೊಡಿ, ಎಲ್ಲರೂ ಮುಚ್ಚಿಡ್ಕೊಡಿ. ಮುಚ್ಚಿಡ್ಕೊಂಡ್ಬಿಟ್ಟು ಎಲ್ಲರೂ ಏನಂತಿಲ್ಲ ನಾ ಹೇಳ್ದಂಗೆ ಹೇಳ್ರಿ. ನಾನು ವಿಶೇಷ ಏನು ಹೇಳ್ತೇನೆ ಅಂದ್ರೆ ನಿನ್ನೆ ಮೊನ್ನೆ ಹೊರಗಡೆ ಕುತ್ಕೊಂಡು ಸಂಕಲ್ಪಗಳು ಮಾಡ್ಕೊಂಡಿದ್ರಿ, ಆದ್ರೆ ಇವತ್ತ ಅಜ್ಜನ ಸನ್ನಿಧಿ ಒಳಗ ದೇವಿ ಸಮ್ಮುಖದ ಒಳಗ ಸಂಕಲ್ಪ ಮಾಡ್ಕೊಳಕತ್ತೀರಿ ಅಂತ ಹೇಳಿದ್ರೆ ಅವು ಕೆಲಸ ಪಕ್ಕ ಆಗ್ತಾವ. ಅದಕ್ಕೆ ನಿಮ್ಗಿರ್ತಕ್ಕಂಥ ಕಷ್ಟಗಳು ಕಾರ್ಪಣ್ಯಗಳು ಅವೆಲ್ಲವೂ ದೂರ ಆಗ್ಲಿ ಅನ್ಕೊಂಡ್ಬಿಟ್ಟು ಎಲ್ಲರೂ ನಾ ಹೇಳ್ದಂಗ ಎಲ್ಲರಿಗೂ ಹೇಳ್ರಿ. ಮಮ ಕಾಯಕ ವಾಚಕ ಮಾನಸಿಕ ಜ್ಞಾತ ಅಜ್ಞಾತ ಸಕಲ ಕಂಟಕ ದೋಷ ನಿವಾರಣಾರ್ಥಂ ಪುತ್ರ ಪೌತ್ರ ಧನ ಧಾನ್ಯ ಸಂಪತ್ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧರ್ಥಂಚ ನವನವ ಜನಿತ ತಾಪತ್ರಯ ಸಂಚಿತ ಸೂಚಿತ
आगामी सकल आदि भौतिक आदि दैविक आध्यात्मिक त्रिविध तापत्रय दोष निवारणार्थम मम दुष्ट निग्रह शक्ति प्राप्ति पूर्वक अग्निभय जलभय अधिकार भय वाहन भय विषजंतु भय शत्रु भय स्त्री भयादि सकल भय निवारणार्थम आदित्यादि नवग्रह अष्ट दिक्पालस्य सकल दोष निवारणार्थम मम सकल वासुस्थाने ग्रहस्य समस्त वास्तु दोष ग्रह दोष दृष्टि दोष भूत प्रेत पिशाचादि दुष्ट ग्रह पीड़ित सकल दुर्दोष निवारणार्थम ग्रह शांति विवाहादि कल्याणादि संतानादि विद्याभ्यासादि शुभमंगल कार्य सिद्ध्यर्थंच मम दिननित्य व्यापार उद्योग व्यवहार अधिकार सर्व शुभस्थाने दिने दिने अभिवृद्ध्यर्थम धन कनक वस्तु वाहनादि शुभपद प्राप्त्यर्थम सकाले सदाकाले सर्वरोग बाधित ग्रह बाधित दुर्दोष निवारणार्थम जन्मवार जन्मतिथि जन्म नक्षत्र जन्म योग जन्मकरण जन्म राशि जन्म जातकस्य सकल दुर्दोष निवारणार्थम एकादश फल प्राप्त्यर्थम यह जन्मनि जन्मांतरेषु कृतानां पापानां कालसर्प अपूर्ण कालसर्प पूर्ण कालसर्प मंगल दोष अंगारक दोष कुज दोष राहु दोष केतु दोष नागहत्य दोष शनि दोष पंचम शनि 7.5 शनि अष्टम शनि शनि दोष निवारणार्थ समजनित दुर्दोष निवारणार्थ देवता शाप गुरु शाप ऋषि शाप ब्रह्म शाप प्रेत शाप माता पितृ शाप सर्प शाप शत्रु शाप स्त्री शापादि सर्व शाप विमुक्ति पूर्वक भ्रूण हत्या शिशु हत्या नाग हत्या गो हत्या स्त्री हत्या ब्रह्म हत्या बिल्व तुलसी अश्वत्थ कल्प वृक्ष आदि सकल वृक्ष छेदन देवालय नाश विग्रह नाश सर्प काक कलह दर्शन सकल दुर्दोष निवारणार्थम जन्म जातकस्य सकल कंटकादि मारक दंडांतरादि मृत्युभयादि दशभुक्ति निवारणार्थम एकवार मम कुलदेवर आशीर्वाद पूर्वक मनेदेवर आशीर्वाद पूर्वक जातकस्य सकल दुर्दोष निवारणार्थ श्री सिद्धेश्वर महास्वामी
ಆಶೀರ್ವಾದ ಪೂರ್ವಕ ಸ್ಕಂದಮಾತ ದೇವಿ ಆಶೀರ್ವಾದ ಪೂರ್ವಕ ಜಾತಕಸ್ಯ ಸಕಲ ದುರ್ದೋಷ ನಿವಾರಣಾರ್ಥ ಮಹಾ ಸಂಕಲ್ಪ ಕರಸ್ಸೆ 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 इति संकल्पे जय मंगलम जय नमः ಅಲ್ಲಿ ಕಮಿಟಿ ಕೊಡ್ಲಿಕ್ಕೆ ಅಲ್ಲಿ ಹೋದಲ್ಲ ಕಮಿಟಿಯವರು ಬೇಡ್ಕೊಂಡು ಅಲ್ಲಿ ಹೋಮದ ಕಟ್ಟಿ ಒಳಗಡೆ ಅಕ್ಷತೆಗಳು ಹಾಕ್ಬೇಕು. ಅಲ್ಲಿ ಹೊರಗಡೆ ನಿಂತಿರ್ತಕ್ಕಂಥ ಕಮಿಟಿಯವರು, ಅಲ್ಲಿರ್ತಕ್ಕಂಥ ಹಿರಿಯರು, ಕಮಿಟಿಯವರು ಅಷ್ಟೂರು ಅಲ್ಲಿ ಅಕ್ಷತೆಗಳು ಹಾಕ್ಬೇಕು. ಎಲ್ಲ ತಾಯಿಗಳು ನಿಮ್ಮ ಮನೆಯೊಳಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಏನಂತಿಲ್ಲ ಆ ದೋಷಗಳು ನಿವಾರಣೆ ಆಗಲಿ ಅನ್ಕೊಂಡ್ಬಿಟ್ಟು ಬೇಡ್ಕೊಂಡು ಎಲ್ಲರೂ ಆ ತಟ್ಟಿ ಒಳಗಡೆ ಎಲ್ಲರೂ ಬೇಡ್ಕೊಂಡು ಎಲ್ಲರೂ ಆ ತಟ್ಟಿ ಒಳಗ ನಿಮ್ಮ ಸಂಕಲ್ಪ ಏನದಲ್ಲ ಆ ಸಂಕಲ್ಪದ ಬೇಡ್ಕೊಂಡು ಆ ತಟ್ಟಿ ಒಳಗೆ ಹಾಕಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಮನೆಯಾಗಿರ್ತಕ್ಕಂಥ ಕ್ರೀಡಾ ಪಿಶಾಚಗಳು, ಆರೋಗ್ಯ ಸಮಸ್ಯೆ ಅವೆಲ್ಲವೂ ನಿವಾರಣೆ ಆಗಲಿ ಅನ್ಕೊಂಡ್ಬಿಟ್ಟು ದೇವಿಗೆ ಸಂಕಲ್ಪ ಮಾಡಿಕೊಂಡು ಅದರೊಳಗಡೆ ಹಾಕಿ. ವಿಶೇಷವಾಗಿ ಇವತ್ತ ಅಂತರ್ಗಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಅಂತರ್ಗಾಯಿಗಳು ರೆಡಿಯಾಗಿದ್ದಾವೆ. ಜೊತೆಗೆ ದೇವಿದು ಲೋಮನಗಳು ಬಂದದ. ಆಮೇಲೆ ದೇವಿ ಶ್ರೀ ಚಕ್ರ ಯಂತ್ರಗಳು ಬಂದದ. ನವಗ್ರಹದ ಯಂತ್ರಗಳು ಬಂದಿದ. ಇವೆಲ್ಲವೂ ಎದಕ್ಕೆ ಬರ್ತವೆ ಅಂತ ಹೇಳಿದ್ರೆ ಅಂತರ್ಗಾಯಿ, ನವಗ್ರಹ ಯಂತ್ರ, ಶ್ರೀಚಕ್ರ ಯಂತ್ರ ಎದಕ್ಕೆ ಬರ್ತವೆ ಅಂತ ಹೇಳಿದ್ರೆ ಮನೆಯೊಳಗ ಆರೋಗ್ಯ ಸಮಸ್ಯೆ ಅದ ಅಂತ ಹೇಳಿದ್ರೆ, ವಾಸ್ತು ದೋಷ ಆಯ್ತು ಅಂತ ಹೇಳಿದ್ರೆ, ಮನೆಯೊಳಗೆ ಕ್ರೀಡಾ ಪಿಶಾಚುಗಳು ಅಂತ ಹೇಳಿದ್ರೆ ಅಂದ್ಕೊಂಡು ಕೆಲಸ ನೆರವೇರ್ತಾ ಇಲ್ಲ ಅನ್ನೋದಾಗಿದ್ರೆ ಇವೆಲ್ಲದಕ್ಕೂ ಈ ಕಾಯಿ, ಆ ಲೋಬಾನ, ಆಮೇಲೆ ಆ ಶ್ರೀಚಕ್ರ ಜೊತೆಗೆ ನವಗ್ರಹ ಯಂತ್ರ ಇವೆಲ್ಲವೂ ಬಂದದ. ನಿಮಗೆ ಯಾರಿಗಾದ್ರೂ ತಾಯಿಗಳಿಗೆ ಬೇಕಂತ ಹೇಳಿದ್ರೆ ಮುಗುದಿಂದ ಹೋಗೋಬೇಕಾರೆ ಇಸ್ಕೊಂಡು ಹೋಗಿ ಅವನ್ನ ಕೊಡ್ತಕ್ಕಂಥದ್ದಾಗ್ತೈತಿ. ಲೋಬಾನ ನೋಡ್ರಿ ವಿಶೇಷ ಭಾಳ ಐತಿ. ಯಾಕಂದ್ರೆ ಆ ಲೋಬಾನ ಏನೈತೆ ಹೇಳಿದ್ರೆ ದೇವಿ ಮ್ಯಾಗಿ ಎಸ್ತಿರ್ತಕ್ಕಂಥ ಹೂವಿನಿಂದ ಆಗಿರ್ತಕ್ಕಂಥದ್ದು ಇಲ್ಲಲ್ಲ. ಅಲ್ಲೇ ಸಿಂಧನೂರು ತಾಲೂಕು ಸಿದ್ಧ ಪರ್ವತ ಅಂತದ. ಆ ಸಿದ್ಧ ಪರ್ವತದಲ್ಲಿದ್ರೆ ತರಿಸಿರ್ತಕ್ಕಂಥ ಲೋಬಾನ ಊದ್ ಅಂತ ಹೇಳ್ತಾರೆ. ಮನೆಯೊಳಗ ಬೇಕಾದಂತ ದೋಷ ಐತಂದ್ರೆ ಸಹಿತ ನಿವಾರಣೆ ಆಗ್ತೈತಿ. ಹಂಗಂತೇಳಿ ತಗೊಂಡೋಗಿ ನನ್ನ ಹಾವು ಬಿಡ್ಬೋದ ಅವ್ ಭಾಳ ಹೇಳಾನ ಅಂತ ಹೇಳಿ ದಬಾಶ್ ಹೊಗೆ ಬಿಟ್ಟು ಅವ್ ಹೇಳ್ದಂಗೆ ಏನಿಲ್ಲ ಹಂಗಸ್ಕೊಂಡು ತನ್ನ ರೊಕ್ಕಕ್ಕೆ ಮಾಡ್ಕೊಂಡ. ಇದನ್ನ ನೋಡ್ರಿ ನನ್ನ ರೊಕ್ಕಕ್ಕೆ ನಾ ಮಾಡ್ಕೊಳತ್ತಿಲ್ಲ. ಆದ್ರೆ ವಿಶೇಷ ಏನಂದ್ರೆ ಇಲ್ಲಿ ಮನೆ ಒಳಗಿರ್ತಕ್ಕಂಥ ದೋಷ ನಿವಾರಣೆ ಆಗ್ಲಿ ಅಂತೇಳಿ. ಯಾಕಂದ್ರೆ ಶಂಕರಲಿಂಗ ದೇವಸ್ಥಾನದಾಗ ಇವನ್ ಯಾವನು ಮಾಡಿಲ್ಲ. ಶಂಕರಲಿಂಗ ದೇವಸ್ಥಾನದಾಗ ಒಂದು ಅಂತರ್ಗಾಯಿ ಕೊಟ್ಟಿಲ್ಲ, ಒಂದು ಲೋಬಾನ್ ಪುಡಿ ಕೊಟ್ಟಿಲ್ಲ ಯಾರಿಗೂ. ಆದ್ರೆ ಈ ವರ್ಷ ಏನಂದ್ರೆ ನಾನು ಸನೇದ್ರಾಗ ಸಿದ್ಧ ಪರ್ವತಕ್ಕೆ ಹೋಗಿದ್ವಿ. ಹೋದ ಟೈಮ್ನಾಗ ಅಂದ್ರೆ ವಾದ ತಿಂಗಳದಾಗ ಶ್ರಾವಣಕ್ಕಿಂತ ಪೂರ್ವದಾಗ 8 ದಿವಸ ನಾವು ಸಿದ್ಧ ಪರ್ವತಕ್ಕೆ ಹೋಗಿದ್ವಿ. ಹೋದ ಹೊತ್ಯಾಗ ಈ ದೇವಿ ನೆನಪಾಗಿ ಅಂತ ಹೇಳಿದ್ರೆ ಅಲ್ಲಿ ಲೋಬಾನ ತಿಂದಿದ್ವಿ. ಅದಕ್ಕೆ ನಮ್ಮ ತಾಯಿಗಳಿಗೂ ಕೊಡ್ಬೇಕನ್ನೋದೊಂದು ಭಾವನೆಗೆ ಆ ಕಾಯಿ, ಆಮ್ಯಾಗ ಆ ಯಂತ್ರ, ಶ್ರೀಚಕ್ರ ಯಂತ್ರ ಜೊತೆಗೆ ಆ ಲೋಬಾನಗಳು ತಂದಿರ್ತಕ್ಕಂಥದ್ದು. ಇದಕ್ಕೇನು ಒತ್ತಾಯ ಅಂತ ಏನಿಲ್ಲ. ನಿಮಗ ತಗೋಬೇಕನ್ಸಿದ್ರೆ ತಗೋರಿ, ಯಾಕಂದ್ರೆ ಏನಿಲ್ಲ, ಅದು ನಿಮ್ಮ ಇಷ್ಟ. ಅಲ್ಲಿ ಅವ್ರಿಗೆ ಒಂದು ಗಂಟೆಗೆ ಹಾಕಂತೀರಲ್ಲಿ ಅಲ್ಲಿ ಕುಂದ್ರಕ್ಕೆ ಅವಕಾಶ ಐತಾ? ಇವತ್ತು ಬಂದ ಬರ್ರಿ, ಇವತ್ತು ಪೂಜೆಗೆ ಬಂದ ಬರ್ರಿವ, ಇವತ್ತು ಬಂದ ಬರ್ರಿವ. ಸ್ವಾಕಾರ ಕೊಟ್ಟಿದ್ದೆ. ಆಮೇಲೆ ಇವತ್ತಿನ ದೇವಿದು ಸ್ವಾಕಾರ ಕೊಡ್ತಕ್ಕಂಥದ್ದಾಗ್ತೈತಿ. ಎಲ್ಲರೂ ಫಸ್ಟ್ ನಾ ಹೇಳ್ದಂಗೆ ಹೇಳ್ರಿ. ಓಂ ಗಂಗಣ ಪತಯೇ ನಮಃ. ಓಂ ಗಂಗಣ ಪತಯೇ ನಮಃ. ಓಂ ಗಂಗಣ ಪತಯೇ ನಮಃ. ಓಂ ಗಂಗಣ ಪತಯೇ ನಮಃ. ಗಣಪತಿ ಧ್ಯಾನ ಮಾಡ್ಕೊರಿ. ಗಣಪತಿ ಧ್ಯಾನ ಮಾಡ್ಕೊಂಡು ಎಲ್ಲರೂ
ನಿಮ್ಮ ಮನೆ ಇರ್ತಕ್ಕಂಥ ವಿಘ್ನಾದಿಗಳು ಏನದವಲ್ಲ ಆ ವಿಘ್ನಗಳು ಹೋಗ್ಬಿಟ್ಟ ಆ ಸ್ಕಂದ ಮಾತಾ ದೇವಿ ಮನೆ ದೇವರು ಕುಲದೇವರು ನಮಗೆಲ್ಲರಿಗೂ ಇಷ್ಟ ದೇವತೆಗಳು ಏನದವಲ್ಲ ಆಶೀರ್ವಾದ ಮಾಡ್ಲಿ ಅನ್ಕೊಂಡ್ಬಿಟ್ಟ ಯಾಗಗಳು ಪ್ರಾರಂಭ ಮಾಡ್ತಕ್ಕಂಥದ್ದು. ಹರೇ ಗಂ ಗಣನಾಂದ್ವಾ ಗಣಪತಿ ಗಂಗವಾಮಹೇ ಕವಿಂ ಕವೀನಾಮವಸ್ರವಸಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಘಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ ನಮಃ. ಹರೇ ಓಂ ಗಂ ಗಣನಾಂದ್ವಾ ಗಣಪತಿ ಗಂಗವಾಮಹೇ ಕವಿಂ ಕವೀನಾಮವಸ್ರಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಗಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ 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 ನಮಃ. ಹರೇ ಓಂ ಗಂ ಗಣನಾಂದ್ವಾ ಗಣಪತಿ ಗಂಗವಾಮಹೇ ಕವಿಂ ಕವೀನಾಮವಸ್ರಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಗಂ ಗಣಪತಯೇ ಸ್ವಾಹಾ. ಓಂ ಗಂ ಗಣಪತಯೇ 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 ನಮಃ. ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಮಹಾಗಣಾಧಿಪತಯೇ ಅಪಸ್ಪೃಶ್ಯಾತ್. ನಮಸ್ಕಾರ ಮಾಡ್ಕೊಳ್ಳಿ ಗಣೇಶಂದು. ಹರೇ ಓಂ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರ್ಯಂಬಕೆ ದೇವಿ ಗ್ರಾಮ ದೇವತಾಭ್ಯೋ ನಮಃ. ಓಂ ಗ್ರಾಮ ದೇವತಾಯೇ ಸ್ವಾಹಾ. ಓಂ ಗ್ರಾಮ ದೇವತಾಯೇ ನಮಃ. ಓಂ ಗ್ರಾಮ ದೇವತಾಯೇ ಸ್ವಾಹಾ. ಓಂ ಗ್ರಾಮ ದೇವತಾಯೇ ನಮಃ. ಓಂ ಗ್ರಾಮ ದೇವತಾಯೇ ಓಂ ಗ್ರಾಮ ದೇವತಾಯೇ ನಮಃ. ಓಂ ಗ್ರಾಮ ದೇವತಾಯೇ ಸ್ವಾಹಾ. 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 ಓಂ ಗ್ರಾಮ ದೇವತಾಯೇ ನಮಃ. ನೋಡ್ರಿ ಇಷ್ಟೊತ್ತನ ಏನಂದ್ರೆ ಗ್ರಾಮ ದೇವತೆ ಅಂತ ಹೇಳಿದ್ರೆ ಇಲ್ಲ ನಮ್ಮ ಏರಿಯಾದವರಿಗೆ ಎಷ್ಟೋ ಮಂದಿಗೆ ದ್ಯಾಮೋನ್ ಗುಡಿಗೆ ಹೋಗಾಕ ಅವಕಾಶ ಸಿಗುತ್ತಾ ಇಲ್ಲ. ಹೌದಲ್ರಿ? ಅಲ್ರಿ ಹೋಗ್ತೀರಿ, ಹೋಗೋರು ಒಂದಿಷ್ಟು ಮಂದಿ ಹೋಗ್ತೀರಿ, ಹೋಗದಿದ್ದರಿಗೆ ಅವಕಾಶ ಸಿಗಂಗಿಲ್ಲ. ಅದಕ್ಕೇನಂದ್ರೆ ಆ ದೇವಿನ ಸಹಿತ ನಮ್ಮ ದೇವಸ್ಥಾನಕ್ಕೆ ಕರೆಸ್ಕೊಳ್ಳೋದು. ಫಸ್ಟ್ ಆಕೆನೇ ಕರೆಸ್ಕೊಂಡು ಆಮೇಲೆ ಉಳಿದವ್ರನ್ನ ಎಲ್ಲರೂ ಧ್ಯಾನಗಳು ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಫಸ್ಟ್ ಗ್ರಾಮ ದೇವತೆ. ನೆಕ್ಸ್ಟ್ ಬರ್ತಕ್ಕಂಥ ದೇವಿ ಚೌಡೇಶ್ವರಿ ಬರ್ತಾ ಇದ್ದಾಳ. ಅದಕ್ಕೆ ಚೌಡೇಶ್ವರಿ ಧ್ಯಾನ ಮಾಡ್ಕೊಳ್ತಕ್ಕಂಥದ್ದು. ಹರೇ ಓಂ ಶರಣಾಗತ ದೇನಾರ್ಥ ಪರಿತ್ರಾಣ ಪರಾಯಣೆ ಸರ್ವಶಾರ್ತೆ ಹರೇ ದೇವಿ
श्री चौडेश्वर देवताभ्यो नमः ओम चौडेश्वर देवी स्वाहा ओम चौडेश्वर देवी इदं नमः ओम चौडेश्वर देवी स्वाहा ओम चौडेश्वर देवी इदं नमः ओम चौडेश्वर देवी स्वाहा ओम चौडेश्वर देवी इदं नमः ओम चौडेश्वर देवी स्वाहा ओम चौडेश्वर देवी इदं नमः ओम चौडेश्वर देवी स्वाहा ओम चौडेश्वर देवी इदं नमः ओम चौडेश्वर देवी ओम चौडेश्वर देवी इदं नमः ओम चौडेश्वर देवी स्वाहा ओम चौडेश्वर देवी इदं नमः ओम चौडेश्वर देवी स्वाहा ओम चौडेश्वर देवी इदं नमः ನೋಡ್ರಿ ಹೊಲದಾಗ ಚೌಡಮ್ಮ ಅದಾಳ ಹೋಗಕ್ ಆಕತಿ ಯಾಕೆ ಹೇಳ್ರಿ ವರ್ಣ ಬಿಡುವಲ್ಲ ಹೋಗಾಕಲ್ಲಿ ಮಠ ಅದಕ್ಕೆ ಆಕಿನೂ ನಮ್ಮ ದೇವಸ್ಥಾನ ಕರೆಸ್ಕೋಬೇಕಲ್ಲ ಅದಕ್ಕೆ ಚೌಡಮ್ಮ ಇವಾಗ ಕರೆಸ್ಕೊಂಡ್ವಿ ನೆಕ್ಸ್ಟ್ ಬರ್ತಕ್ಕಂಥ ದೇವಿ ದುರ್ಗಾದೇವಿ ಎದುರಿಗೆ ಅದಾಳ ಆಕಿ ಧ್ಯಾನಗಳು ಮಾಡತಕ್ಕಂಥದ್ದು ಓಂ ಖಾತ್ಯಾನ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ದುಂ ದುರ್ಗಾಯೇ ಸ್ವಾಹಾ ಓಂ ದುಂ ದುರ್ಗಾಯಿದಂ ನಮಃ ಓಂ ದುಂ ದುರ್ಗಾಯೇ ಸ್ವಾಹಾ ಓಂ ದುಂ ದುರ್ಗಾಯಿದಂ ನಮಃ ಓಂ ದುಂ ದುರ್ಗಾಯೇ ಓಂ ದುಂ ದುರ್ಗಾಯಿದಂ ನಮಃ ಓಂ ದುಂ ದುರ್ಗಾಯೇ ಸ್ವಾಹಾ 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 ಓಂ ದುಂ ದುರ್ಗಾಯಿದಂ ನಮಃ ನೋಡ್ರಿ ಮನಿ ಒಳಗ ಮಕ್ಕಳುಗಳಾಗಿರ್ಲಿ ಮಂಡತನ ಜಾಸ್ತಿ ಮಂಡತನ ಆಗಿರ್ಲಿ ಮನ್ಯಾಗ ಹೇಳಿದ್ರು ಮಾತು ಕೇಳಾರ್ತಕ್ಕಂಥವ್ರಾಗಿರ್ಲಿ ಅವ್ರು ತಿಳಿದತ್ತ ಮಾಡ್ತಿರ್ತಾರಲ್ಲ ಅಂಥವ್ರಿಗಾಗಿರ್ಲಿ ಇದೇನಿತ್ತಲ್ಲ ಓಂ ದುಂ ದುರ್ಗಾಯ ನಮಃ ಇದನ್ನ ಮಂಗಳವಾರ ಶುಕ್ರವಾರ ಜಪ ಮಾಡೋದ್ರಿಂದ ಆ ಮಂಡತನ ಹೋಗ್ತೈತಿ ಮನೆ ಒಳಗೆ ಯಜಮಾನರಾಗಿರ್ಲಿ ಅಥವಾ ಮನೆಯಾಗ ಅತ್ತೆಯರಾಗಿರ್ಲಿ ಸ್ವಸ್ಥರುಗಳಾಗಿರ್ಲಿ ಮಕ್ಕಳುಗಳಾಗಿರ್ಲಿ ಹಾಗೆ ಯಾರಿಗಾದ್ರೂ ಈ ಸಮಸ್ಯೆ ಐತಿ ಅನ್ನಂಗಿತ್ತಂತ ಹೇಳಿದ್ರೆ ಇದನ್ನ ದೇವಿ ಮುಂದೆ ತುಪ್ಪದ ದೀಪಗಳು ಹಚ್ಚಿ ಮಕ್ಕಳ ಕೆಟ್ಟ ಮಂಡ್ ಓಡ ಆಗೈತ್ರಿ ಅಂತಿರ್ತಾರ ನೋಡ್ರಿ ಆ ಮಂಡ್ ಓಡಾಕ ಈ ದುಂ ದುಂ ದುರ್ಗಾಯ ನಮಃ ಈ ಮಂತ್ರ ಹೇಳ್ಕೊಂತ ಜಪ ಮಾಡಿದ್ರಂದ್ರೆ ಇದೇನಿದಿಲ್ಲ 100% ಕೆಲಸ ವರ್ಕ್ ಆಗ್ತೈತಿ ಯಾಕಂದ್ರೆ ಏನವ ಅದನ್ನ ಹೇಳ್ಕೊಂತ ಬರಿಬೇಕವ ಹಂಗ ಹೇಳ್ಕೊಂತ ಬರೆಸ್ಬೋದು ಏನ್ ಪರವಾಗಿಲ್ಲ ಓಂ ದುಂ ದುರ್ಗಾಯ ನಮಃ ಓಂ ದುಂ ದುರ್ಗಾಯ ನಮಃ ಇದನ್ನ ಮಂಗಳವಾರ ಶುಕ್ರವಾರ 21 ಸಾರಿ 108 ಸಾರಿ ಜಪ ಮಾಡ್ಬೇಕ 108 ಸಾರಿ ಆಗ್ಲಿಲ್ಲ ಅಂದ್ರು 21 ಸಾರಿ ಆಗ್ಲಿಲ್ಲ ಅಂದ್ರು 11 ಸಾರಿ ಕಂಪಲ್ಸರಿ ಈ ಮಂತ್ರಗಳು ಹೇಳಿ ಜಪ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳು ಪರಿಹಾರ ಹಾಕೊಂತ ಬರ್ತಕ್ಕಂಥದ್ದಾಗ್ತದೆ ಅದಕ್ಕೆ ದುರ್ಗಾ ಮಾತನ್ನು ಜಪ ಮಾಡ್ಕೊಂಡು ನಂತರದಾಗ ಏನಂದ್ರೆ ಈ ಕ್ಷೇತ್ರಾಧಿಪತಿ ಆಗಿರ್ತಕ್ಕಂಥ ಸಿದ್ದಪ್ಪಜ್ಜನ ಅವನ್ ಧ್ಯಾನಗಳು ಮಾಡ್ಕೊಳ್ತಕ್ಕಂಥದ್ದು ಹರ ಹರ ಶಂಭೋ ಮಹಾದೇವ ವಿರೂಪಾಕ್ಷರೋಚನಾ ದಯಾ ಸಿಂಧೇನ ಬಂಧೋ ರಕ್ಷರಕ್ಷಮೇಶ್ವರ ಮಾಯಾ ಸಮುದ್ರಪತಿ ತಾಮನಂದ ಕಲಶಾಯನಂ ಮಾಮುದ್ರ ಮಹೇಶ ಭಕ್ತೃಶಂಕರ ಶ್ರೀ ಸಿದ್ದೇಶ್ವರ ದೇವತಾಭ್ಯೋ ನಮಃ ಓಂ ಸಿದ್ದೇಶ್ವರಾಯ ಸ್ವಾಹಾ ಓಂ ಸಿದ್ದೇಶ್ವರಾಯಿದಂ ನಮಃ ಓಂ ಸಿದ್ದೇಶ್ವರಾಯ ಓಂ ಸಿದ್ದೇಶ್ವರಾಯಿದಂ ನಮಃ ಓಂ ಸಿದ್ದೇಶ್ವರಾಯ ಓಂ ಸಿದ್ದೇಶ್ವರಾಯಿದಂ ನಮಃ ಓಂ ಸಿದ್ದೇಶ್ವರಾಯ ಸ್ವಾಹಾ 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 ಓಂ ಸಿದ್ದೇಶ್ವರಾಯಿದಂ ನಮಃ ಶ್ರೀ ಸಿದ್ದೇಶ್ವರ ದೇವತಾಭ್ಯೋ ನಮಃ ನೋಡ್ರಿ ಲಾಸ್ಟ್ ಒನ್ ಬರ್ತಕ್ಕಂಥ ದೇವಿ ಸ್ಕಂದ ಮಾತಾ ದೇವಿ ಅದಕ್ಕೆ ಇಷ್ಟೊತ್ತನು ಉಡಿಗಳು ತುಂಬಿಸ್ಕೊಂಡ್ರಿ ಆಕೆ ಧ್ಯಾನಗಳು ಮಾಡ್ಕೊಂಡ್ರಿ ಅದಕ್ಕೆ ಆ ದೇವಿ ನಮಗ ಆಶೀರ್ವಾದ ಮಾಡ್ಲಿ ಅನ್ಕೊಂಡ್ಬಿಟ್ಟು ಆ ದೇವಿದು ಎಂತ ಶ್ವಕಾರ ಕೊಡ್ತಕ್ಕಂಥದ್ದು ಹರ
ओम सर्वमंगलमांगल्ये शिवे सर्वार्थसाधिके शरणे त्र्यंबके देवी स्कंदमाता देवताभ्यो नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम स्कंदमाता देवी स्वाहा। ओम स्कंदमाता देवी दम नमः। ओम सहना भवतु सहना भुनक्तु सह वीरं करवावहै तेजस्विनामगेतमस्तु महाविद्विषावहै। ओम शांति शांति। सर्वे जनाः सुखिनो भवन्तु समस्त संहानि भवन्तु। जय मंगलम जय नमः पार्वतीश्वर हर हर महादेव। ಯಾವಾಗ ಕುಂತರು ಮೆಲಕ ಸಹಿತ ನಿಂತುಕೊರಿ. ಇಲ್ಲಿ ನಾಮೋಕ್ತ್ಯ ತಪ ಪೂಜಾ ಕ್ರಿಯಾದಿಶು ನೂನ್ಯಂ ಸಂಪೂರ್ಣಂ ಯಾದಿ ಸದ್ಯೋ ವಂದೇ ಸದಾಶಿವಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ಪೂಜಿತಂ ಮಯಾದೇವ ಪರಿಪೂರ್ಣ ತದಸ್ತುತೆ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನಃ ದಯಾಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರಃ ಮಾಯಾಸಮುದ್ರ ಪತೀತ ಮನಂತ ಕಲುಷಾಯನಂ ಮಾಮುದ್ದರ ಮಹೇಶಾನ ಭಕ್ತವತ್ಸಲ ಶಿವಶಂಕರಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ಸ್ಕಂದಮಾತಾ ನಮೋಸ್ತುತೆ. ನಮಸ್ಕಾರ ಮಾಡ್ಕೊರಿ, ಬೇಡ್ಕೊರಿ, ಆ ದೇವಿಗೆ ಸಂಕಲ್ಪ ಮಾಡ್ಕೊರಿ. ಹೋಮದ ಕಟ್ಟಿ ಹತ್ರ ಇರ್ತಕ್ಕಂಥ ತಾಯಿಗಳೆಲ್ಲರೂ ಬೇಡ್ಕೊಂಡ ಹೋಮದ ಕಟ್ಟಿ ಒಳಗಡೆ ಹಾಕ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಲ್ಲೇ ನಿಂತ್ಕೊಂಡು ಪ್ರದಕ್ಷಿಣೆ ಹಾಕ್ರಿ. 3 ರೌಂಡ್ ನೀವು ಪ್ರದಕ್ಷಿಣೆ ಹಾಕಿ ಈ ಕಡೆ ಬರ್ರಿ. ಇಲ್ಲಿಂತರ ಆಮೇಲೆ ಐತಿ ಹೊರಗೆ ಎಲ್ಲ ಮಂಗಳಾರತಿ ಬಾಯ್ ಪುಟ ಬರೀ ಹುಟ್ಟು ಈ ಕಡೆ ಬರಮ್ಮ, ಈ ಕಡೆ ಬರಮ್ಮ ಬರ್ರಿ. ಶಂಕರ ಪ್ರಾಣವಲ್ಲವೇ ಧ್ಯಾನ ವೈರಾಗ್ಯ ದೇವಿತ ಪಾರ್ವತಿ ಅನ್ನ ದೇವರ ಮುಂದೆ ಇಂದು ದೇವರ ಹಿಂದೆ ಬಂದು ಆರತಿಗಳಿದ್ದೀರೆ. ಸೇವೆಯ ಮಾಡುವೆನ ಶುಕ್ರವಾರ ದಿನವ ಶೋಧ ಜ್ಞಾನ ಮಾಡಿ ಶುಕ್ರವಾರ ದಿನವ ಶೋಧ ಜ್ಞಾನ ಮಾಡಿ ಬೇಲವನೇ ಪತ್ರೆ ಧರಿಸುವೆನಮ್ಮ ನಿನಗ ಪೂಜೆಯ ಮಾಡುವೆನ ಗವರಿ ನಿಮ್ಮ ಸೇವೆಯ ಮಾಡುವೆನ ತೋಪದ ರೋಟಿಯ ಬೆಳಗುವೆ ನಮ್ಮ ತೋಪದ ರೋಟಿಯ ಬೆಳಗುವೆ ನಮ್ಮ ಸೋತ ಪ್ರದಕ್ಷಿಣ ಹಾಕುವೆ ನಮ್ಮ ನನಗ ಪೂಜೆಯ ಮಾಡುವೆನ ಗವರಿ ನಿಮ್ಮ ಸೇವೆಯ ಮಾಡುವೆನ ಶುಕ್ರವಾರ ದಿನವ ಶುದ್ಧ ಸ್ನಾನವ ಮಾಡಿ ಶುಕ್ರವಾರ ದಿನವ ಶುದ್ಧ ಸ್ನಾನವ ಮಾಡಿ ಬೇಲವನೇ ಪತ್ರೆ
ಕೊಡ್ರಿ ಹೇಳ್ತಾಳ ಅಂತ ಒಂಚೂರು ಆಂಟಿ ಇಲ್ಲಿ ಹೇಳ್ತಾ ಅನ್ಕೊಡ್ರಿ ಆಂಟಿ ಒಂಚೂರು ಹೇಳ್ತಾ ಬರ್ತಾ ನನ್ ಕಡೆ ಹೊಳ್ಳಿ ಪ್ರತಿಬೋಧಿತ ಭಗವತ ನಾರಾಯಣ ಸ್ವಯಂ ನಾಸ್ಯ ಪ್ರತೀತ ಪುರಾಣ ಮುನಿನ ಮಧ್ಯಮ ಭಾರತ ಅದ್ವೈರಾಂಬು ಶಿವಶ್ರೇಣಿ ಭಗವತಿ ನಾರಾಯಣಿ ಅಂಬತ್ವಾನನು ಸಂದದಾಮಿ ಭಗವದ್ಗೀತೆ ಭಗವೇಶನಿ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರಾಗುಟಿ ಚೆಲುವೆ ಬಂದಳೆ ಮೂಗುತಿ ಸುಗಣ ಪಾರ್ವತಿ ವಾರಿ ಜಾಮುಕಿ ಸಿಂಹನೇರಿ ಬಂದಳೆ ಬುಗುಡಿ ಮೂಗುತಿ ಸುಗಣ ಪಾರ್ವತಿ ವಾರಿ ಜಾಮುಕಿ ಸಿಂಹನೇರಿ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಅಸುರ ದೈತ್ಯರ ಸಂಹರಿಸಿ ಬಂದಳೆ ಅಸುರ ದೈತ್ಯರ ಸಂಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ್ತ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ್ತ ಬಂದಳೆ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರಿ ನದಿಗೆ ಹೋಗಿರಿ ತೀರ ಸ್ನಾನ ಮಾಡಿರಿ ಮಂದಗಮನಿಯರೇ ತಂದು ಆರತಿ ಬೆಳಗಿರಿ ಮಂದಗಮನಿಯರೇ ತಂದು ಆರತಿ ಬೆಳಗಿರಿ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೆ
जय मंगलम जय नमः दुर्गा माता की जय, सिद्धेश्वर स्वामी महाराज की जय, सिद्धबद्ध स्वामी महाराज की जय, महालक्ष्मी माता की जय, रेणुका माता की जय, जय मंगलम जय नमः ಮಾಡ್ರಿ